Hello everyone, welcome to Vita Spoken English Kalburgi. In today's video, we will try to discuss about information questions and confirmation questions. See, we have two types of questions. ನಮ್ಮ ಹತ್ರ ಎರಡು ಟೈಪ್ questions ಇದೆ. ಅದು ಯಾವುದಪ್ಪ ಅಂತಂದ್ರೆ we will go in detail. See, first I will try to write questions. We have questions, two types of questions. ನೋಡಿ, ಒಂದು WH question ಇದೆ ಮತ್ತೆ ಇನ್ನೊಂದು ಎಸ್ ಆರ್ ನೋ ಕ್ವಶನ್ ಅಂತ ಇದೆ ನೋಡಿ. ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಸಿ, ಈ WH ಕ್ವಶನ್ ಗೆ ಇನ್ನೊಂದು ಹೆಸರಿದೆ ಇನ್ಫಾರ್ಮೇಶನ್ ಕ್ವಶನ್ ಅಂತ ನೋಡಿ. ಇನ್ಫಾರ್ಮೇಶನ್ ಕ್ವಶನ್. ಸಿ, ಇನ್ಫಾರ್ಮೇಶನ್ ಕ್ವಶನ್ ಅಂತ ಬರ್ಕೊಳ್ಳೋಣ. ಆಮೇಲೆ ಇದನ್ನ ಎಸ್ ಆರ್ ನೋ ಕ್ವಶನ್ ಗೆ ಕನ್ಫರ್ಮೇಶನ್ ಕ್ವಶನ್ ಅಂತ ಮಾಡ್ಕೊಳ್ಳೋಣ. ಸಿ, ಕನ್ಫರ್ಮೇಶನ್ ಕ್ವಶನ್ ಇಟ್ ಇಸ್. ಸಿ, ಈ WH ಕ್ವಶನ್ ಅಥವಾ ಇನ್ಫಾರ್ಮೇಶನ್ ಕ್ವಶನ್ ಗೆ ಕನ್ನಡದಲ್ಲಿ ಏನಂತೀವಿ ನಾವು ನೋಡಿ. ಮಾಹಿತಿಗೋಸ್ಕರ ಕೇಳುವ ಪ್ರಶ್ನೆಗಳು. ಮಾಹಿತಿಗೋಸ್ಕರ ಕೇಳುವ ಪ್ರಶ್ನೆಗಳು. ಸಿ, ಮತ್ತೆ ಈ ಕನ್ಫರ್ಮೇಶನ್ ಕ್ವಶನ್ ಗೆ ಕನ್ನಡದಲ್ಲಿ ನಾವು ಏನಂತೀವಿ, ಇಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಖಾತ್ರಿ ಪಡಿಸ್ಕೊಳ್ಳೋಕೆ ಕೇಳೋ ಪ್ರಶ್ನೆಗಳು ಅಂತ ಮಾಡ್ಕೊಳ್ಳಿ. ಖಾತ್ರಿ ಪಡಿಸ್ಕೊಳ್ಳೋಕೆ ಕೇಳುವ ಪ್ರಶ್ನೆಗಳು ಅಥವಾ ಖಚಿತಪಡಿಸ್ಕೊಳ್ಳೋಕೆ ಕೇಳುವ ಪ್ರಶ್ನೆಗಳು ಅಂತ ಹೇಳ್ತಾ ಇದೀವಿ ನೋಡಿ. ಐ ಟ್ರೈ ಟು ರಿಪೀಟ್ ಒನ್ಸ್ ಅಗೇನ್. ಕ್ವಶನ್ಸ್ ಗಳಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕ್ವಶನ್ಸ್, ದಟ್ ಈಸ್ WH ಕ್ವಶನ್ಸ್ ಮತ್ತು ಎಸ್ ಆರ್ ನೋ ಕ್ವಶನ್ ಅಂತ ಇದೆ. WH ಕ್ವಶನ್ ಗೆ ನಾವು ಇನ್ಫಾರ್ಮೇಶನ್ ಕ್ವಶನ್ಸ್ ಅಂತಾನು ಹೇಳ್ತೀವಿ, ಕನ್ನಡದಲ್ಲಿ ಇದನ್ನ ಮಾಹಿತಿಗೋಸ್ಕರ ಕೇಳುವ ಪ್ರಶ್ನೆ ಅಂತಾನು ಹೇಳ್ತೀವಿ. ಆಮೇಲೆ ಎಸ್ ಆರ್ ನೋ ಕ್ವಶನ್ ಗೆ ನಾವು ಕನ್ಫರ್ಮೇಶನ್ ಕ್ವಶನ್ ಅಂತ ಹೇಳ್ತೀವಿ. ಇದನ್ನ ನಾವು ಕನ್ನಡದಲ್ಲಿ ಖಾತ್ರಿ ಪಡಿಸ್ಕೊಳ್ಳೋಕೆ ಕೇಳುವ ಪ್ರಶ್ನೆ ಅಥವಾ ಖಚಿತಪಡಿಸ್ಕೊಳ್ಳೋಕೆ ಕೇಳುವ ಪ್ರಶ್ನೆ ಅಂತಾನು ಹೇಳ್ಬೋದು ನೋಡಿ. ಈ WH ಕ್ವಶನ್ ಮತ್ತು ಕನ್ಫರ್ಮೇಶನ್ ಕ್ವಶನ್ ಅನ್ನು ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೇಳ್ತಾನೆ ಇರ್ತೀವಿ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ನೋಡಿ, ನೀನ್ ಏನ್ ಮಾಡ್ತಾ ಇದೀಯಾ, ಅವನ್ ಏನ್ ಮಾಡ್ತಾ ಇದ್ದಾನೆ, ಅವನ್ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಅವನ್ ಯಾರ ಜೊತೆ ಹೋಗ್ತಾ ಇದ್ದಾನೆ, ಅವನ್ ಏನ್ ಕಲಿತಾ ಇದ್ದಾನೆ, ಅವನ್ ಕೊಡ್ತಾನ. ಸಿ ನೋಡಿ, ಈ ಎಸ್ ಆರ್ ನೋ ಕ್ವಶನ್ ಗಳನ್ನ ನಾವು ಕನ್ಫರ್ಮೇಶನ್ ಕ್ವಶನ್ ಮಾಡ್ಕೊಂಡಿದ್ದೀವಿ. ಸಿ, ಈಗ ನೋಡಿ, ಅವ್ನ್ ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಐ ನೋ ದಟ್ ಒನ್, ಹಿ ಇಸ್ ಗೋಯಿಂಗ್ ಟು ಕಾಲೇಜ್, ಬಟ್ ಐ ವಾಂಟ್ ಟು ಕನ್ಫರ್ಮ್ ಇಟ್. ಅದನ್ನ ನಾವು ಯಾವ ತರ ಕೇಳ್ಬೇಕಂತಂದ್ರೆ, ಸಿ, ಬೈ ಯೂಸಿಂಗ್ ಹೆಲ್ಪಿಂಗ್ ವರ್ಬ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಎಸ್ ಆರ್ ನೋ ಕ್ವಶನ್ ಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಯೂಸ್ ಮಾಡಿ ಕೇಳಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ಸ್. ಮತ್ತೆ ಈ ಇನ್ಫಾರ್ಮೇಶನ್ ಕ್ವಶನ್ ಗಳನ್ನ WH ವರ್ಡ್ ಗಳನ್ನ ಯೂಸ್ ಮಾಡಿ ಕೇಳಬೇಕಾಗುತ್ತೆ ನೋಡಿ. ಈ WH ವರ್ಡ್ಗಳು ಎಷ್ಟಿದಾವೆ ನಮ್ಮ ಹತ್ರ? ವಿ ಹ್ಯಾವ್ ಟೋಟಲ್ ಆಫ್ 9 WH ಕ್ವಶನ್ಸ್. ಸಿ, ಒನ್ ಬೈ ಒನ್ ನಾನು ಇದನ್ನ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟ್ರೈ ಟು ಮೇಕ್ ಡೌನ್ ದ ನೋಟ್ಸ್ ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿ. ಸಿ, ವಿ ಹ್ಯಾವ್ ಟೋಟಲ್ ಆಫ್ 9 WH ಕ್ವಶನ್ಸ್. 9 WH ಕ್ವಶನ್ ಇದೆ ನೋಡಿ. ಯಾವ್ದಾವ್ದಿದೆ? ವಾಟ್, ವೇರ್, ವ್ಯಾನ್, ಹೌ, ಹೂಮ್, why, who, whose, then when, which. ನೋಡಿ, we have total of 9 WH questions. 9 WH questions ಇದೆ ನೋಡಿ. Try to understand in ಕನ್ನಡ ನೋಡಿ. ವಾಟ್ ಅಂದ್ರೆ ಏನು, ಹೌ ಹೇಗೆ, ಹೂ ಯಾರು, ವೇರ್ ಎಲ್ಲಿ, ಹೂ ಯಾರು, ಮತ್ತೆ ಹೂಸ್ ಅಂದ್ರೆ ಯಾರದು, ವೆನ್ ಅಂದ್ರೆ ಯಾವಾಗ, ವೈ ಅಂದ್ರೆ ಏಕೆ, ವಿಚ್ ಅಂದ್ರೆ ಯಾವುದು ಅಂತ ಇದೆ ನೋಡಿ. ಸಿ, ಆಮೇಲೆ ವಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ನೋಡಿ. ಟೋಟಲ್ ವಿ ಹ್ಯಾವ್ 18 ಹೆಲ್ಪಿಂಗ್ ವರ್ಬ್ಸ್. ವಿ ಹ್ಯಾವ್ ಟೋಟಲ್ ಆಫ್ 18 ಹೆಲ್ಪಿಂಗ್ ವರ್ಬ್ಸ್ ಇದೆ ನೋಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಯೂಸ್ ಮಾಡಿ ವಿ ಆಸ್ಕ್ ಕನ್ಫರ್ಮೇಶನ್ ಕ್ವಶನ್ಸ್. ಇದನ್ನ ಯೂಸ್ ಮಾಡಿ ನಾವು ಕನ್ಫರ್ಮೇಶನ್ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತೀವಿ ನೋಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ both the questions first. This is a very basic thing it is. Okay, see, ಈಗ ನಾವೇನ್ ಮಾಡೋಣ, ಪ್ರತಿಯೊಂದು ಟೆನ್ಸಿಗೆ WH ಕ್ವಶನ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಆಮೇಲೆ ಪ್ರತಿಯೊಂದು ಟೆನ್ಸಿಗೆ WH ನೋ ಕ್ವಶನ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಟ್ರೈ ಟು ನೋಟ್ ಡೌನ್ ಇಟ್. ಸಿ, ಮೊದಲಿಗೆ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ತಗೋತಾ ಇದ್ದೀನಿ ನೋಡಿ. ಸಿ, ಈ ಕ್ವಶನ್ ಕೇಳುವಾಗ WH ಕ್ವಶನ್ ಕೇಳುವಾಗ ಒಂದು ಫಾರ್ಮ್ಯಾಟ್ ಇದೆ. WH ಕ್ವಶನ್ ಕೇಳುವಾಗ ಒಂದು ಸ್ಟ್ರಕ್ಚರ್ ಇದೆ. ಈ ಸ್ಟ್ರಕ್ಚರ್ ಯಾವುದು ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸಿ, ಈ WH ಕ್ವಶನ್ ಕೇಳುವಾಗ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ WH ಕ್ವಶನ್ಸ್, ಆಮೇಲೆ
ವಿಲ್ ಗೋ ಟು ದ ಕನ್ಫರ್ಮೇಶನ್ ಕ್ವಶನ್. ನಾನು ಮುಂಚೆ ಹೇಳಿದೀನಿ ಈ WH ಕ್ವಶನ್ಸ್ ಗಳಿಗೆ ನಾವು ಇನ್ಫಾರ್ಮೇಶನ್ ಕ್ವಶನ್ಸ್ ಅಂತ ಹೇಳ್ತೀವಿ ನೋಡಿ. ಇನ್ಫಾರ್ಮೇಶನ್ ಕ್ವಶನ್. ಸಿ, ಈ ಇನ್ಫಾರ್ಮೇಶನ್ ಕ್ವಶನ್ ಗಳನ್ನ ನಾವು ಯಾವಾಗ ಹೇಳ್ತೀವಿ, ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಏನಾದ್ರೂ ಒಂದು ಮಾಹಿತಿ ಬೇಕಾದಾಗ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಮಾಹಿತಿ ನಮಗೆ ಯಾವ ಟೆನ್ಸ್ ಅಲ್ಲಿ ಬೇಕು ಅರ್ಥ ಮಾಡ್ಕೊಳ್ಳಿ. ಸಿ, ಈಗ 9 ಇದೆ ನೋಡಿ, 9 WH ಕ್ವಶನ್ಸ್ ಇದಾವೆ. ಯಾವ್ದಾವ್ದಿದೆ? ವಾಟ್, ವೇರ್, ವೆನ್, ವಿಚ್, ಹೌ, ವೈ, ಹೂ, ಹೂಮ್ ಮತ್ತು ಹೂಸ್. ನೋಡಿ ಎಷ್ಟಾಗಿದೆ? 1 2 3 4 5 6 7 8 9. ವಿ ಹ್ಯಾವ್ 9 WH ಕ್ವಶನ್ಸ್. ಇದೊಂದು ಸ್ಟ್ರಕ್ಚರ್ ಇದೆ. ಫಸ್ಟ್ WH ಕ್ವಶನ್ ತಗೋಬೇಕು, ಅದು ಆದ ತಕ್ಷಣ ಇಮಿಡಿಯೇಟ್ಲಿ ಹೆಲ್ಪಿಂಗ್ ವರ್ಬೇ ಬರಬೇಕು. ಅರ್ಥ ಮಾಡ್ಕೊಳ್ಳಿ ನೋಡಿ. ಸಿ, ಹೆಲ್ಪಿಂಗ್ ವರ್ಬ್ ಬರಬೇಕು. ನೀವು ಯಾವ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಕೇಳ್ತಾ ಇದ್ದೀರಾ ಅಂತ ಗೊತ್ತಿರ್ಬೇಕು ನಿಮಗೆ. ಈ ಯಾವ್ದು ಟೆನ್ಸ್ ಕ್ವಶನ್ ಕೇಳ್ತಾ ಇದ್ದೀರಾ ಅಂತ ಫಸ್ಟ್ ಯು ಶುಡ್ ನೋ ದಟ್ ಒನ್. ನೋಡಿ, ವಿ ಹ್ಯಾವ್ ಟೋಟಲ್ ಆಫ್ 18 ಹೆಲ್ಪಿಂಗ್ ವರ್ಬ್. 9 WH ಕ್ವಶನ್ಸ್ ಇದೆ, 18 ಹೆಲ್ಪಿಂಗ್ ವರ್ಬ್ ಗಳಿದಾವೆ. ಅರ್ಥ ಮಾಡ್ಕೊಳ್ಳಿ. ನಾನು ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ, ಆಮೇಲೆ ವಿಲ್ ಟ್ರೈ ಟು ಮೇಕ್ ದ ಕ್ವಶನ್ಸ್. ಫಸ್ಟ್ WH ಕ್ವಶನ್, ಅದು ಆದ ತಕ್ಷಣ ಇಮಿಡಿಯೇಟ್ಲಿ ವಿ ಶುಡ್ ಪುಟ್ ಅ ಹೆಲ್ಪಿಂಗ್ ವರ್ಬ್. ವಿ ಹ್ಯಾವ್ ಟೋಟಲ್ ಆಫ್ 18 ಹೆಲ್ಪಿಂಗ್ ವರ್ಬ್. ಟೆನ್ಸಸ್ ಇದಾವೆ, ಎಷ್ಟಿದಾವೆ? ಹೌ ಮೆನಿ ಟೆನ್ಸಸ್ ವಿ ಹ್ಯಾವ್? ವಿ ಹ್ಯಾವ್ 12 ಟೆನ್ಸಸ್. 12 ಟೆನ್ಸ್ ಗಳಲ್ಲಿ ವಿ ಹ್ಯಾವ್ 18 ಹೆಲ್ಪಿಂಗ್ ವರ್ಬ್. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಟೆನ್ಸ್ಗೆ ಅದರದೇ ಆದ ಹೆಲ್ಪಿಂಗ್ ವರ್ಬ್ ಗಳಿವೆ. ಸಿ, ನೋಡಿ, ಫಸ್ಟ್ WH ಕ್ವಶನ್, ಅದು ಆದ ತಕ್ಷಣ ಹೆಲ್ಪಿಂಗ್ ವರ್ಬ್. ಅದು ಆದ ತಕ್ಷಣ ಇಮಿಡಿಯೇಟ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಸಬ್ಜೆಕ್ಟ್ ಅನ್ನ ಹಾಕಬೇಕು. ಅರ್ಥ ಮಾಡ್ಕೊಳ್ಳಿ. ಸಿ, ಹೌ ಮೆನಿ ಸಬ್ಜೆಕ್ಟ್ಸ್ ವಿ ಹ್ಯಾವ್? ಎಷ್ಟಿದಾವೆ ಸಬ್ಜೆಕ್ಟ್ಗಳು? ವಿ ಹ್ಯಾವ್ ಟೋಟಲ್ 7 ಸಬ್ಜೆಕ್ಟ್. 7 ಸಬ್ಜೆಕ್ಟ್ ಇದಾವೆ. ಅದನ್ನ ನಾವು ಗ್ರಾಮ್ಯಾಟಿಕಲಿ ಏನಂತೀವಿ? ಸಬ್ಜೆಕ್ಟ್ ಅಂತೀವಿ. ಮತ್ತೆ ಇವುಗಳನ್ನ ಆಕ್ಷನ್ ಪರ್ಫಾರ್ಮರ್ ಅಂತ ಹೇಳ್ತೀವಿ. ನೋಡಿ, ಯಾರು ಕೆಲಸ ಮಾಡ್ತಾ ಇದ್ದಾರೆ, 7 ಜನ ಕೆಲಸ ಮಾಡೋರು ಇದಾರೆ ನೋಡಿ. ಅರ್ಥ ಮಾಡ್ಕೊಳ್ಳಿ, ಆಕ್ಷನ್ ಪರ್ಫಾರ್ಮರ್ಸ್. ಅದು ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಕೆಲಸ ಮಾಡ್ತಾ ಇದ್ದಾರೆ, ದಟ್ ಈಸ್ ಆಲ್ಸೋ ಯಾರ ಬಗ್ಗೆ ಕೇಳ್ತಾ ಇದೀವಿ ಅನ್ನೋದನ್ನ ಕೂಡ ಗೊತ್ತಾಗಬೇಕು. ನೋಡಿ, WH ಕ್ವಶನ್ 9 ಇದೆ, ವಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ 18 ಅಂಡ್ ಸಬ್ಜೆಕ್ಟ್ ಎಷ್ಟಿದೆ? 7 ಸಬ್ಜೆಕ್ಟ್ ಇದೆ. ನೋಡಿ, ಇದು ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಟ್ರಕ್ಚರ್ ಏನ್ ಹೇಳ್ತಾ ಇದೆ, ಒಂದು ರೂಲ್ ಏನ್ ಹೇಳ್ತಾ ಇದೆ ಅಂದ್ರೆ ಫಸ್ಟ್ WH ಕ್ವಶನ್, ಆಮೇಲೆ ಹೆಲ್ಪಿಂಗ್ ವರ್ಬ್, ಅದಾದ ತಕ್ಷಣ ಆಕ್ಷನ್ ಪರ್ಫಾರ್ಮರ್, ಅದು ಆದ ತಕ್ಷಣ ಇಮಿಡಿಯೇಟ್ಲಿ ಆಕ್ಷನ್ ವರ್ಡ್. ಆಕ್ಷನ್ ವರ್ಡ್ ಅಂದ್ರೇನು? ವರ್ಬ್. ಸೇಮ್, ಈ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರಬೇಕು? ವಿ ಹ್ಯಾವ್ ಟೋಟಲ್ ಆಫ್ 4 ಫಾರ್ಮ್ಸ್ ಆಫ್ ವರ್ಬ್ಸ್. ಅರ್ಥ ಮಾಡ್ಕೊಳ್ಳಿ, 4 ಫಾರ್ಮ್ಸ್ ಆಫ್ ವರ್ಬ್ಸ್ ಇದೆ. ಯಾವ್ದಾದ್ರು? V1, V2 ಮತ್ತು V3 ಅಂಡ್ V4. ನಾನು ಇಲ್ಲಿ ಅದನ್ನು ಕೂಡ ಬರಿತೀನಿ. ಸಿ, V1, V2 ಮತ್ತು V3 ಅಂಡ್ V4. ಸಿ, ಈ V1 ಅಂದ್ರೇನು? ಪ್ರೆಸೆಂಟ್. V2 ಅಂದ್ರೆ ಪಾಸ್ಟ್, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್, ಮತ್ತೆ V4 ಅಂದ್ರೇನು? ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಬರ್ಕೊಳ್ಳಿ. ಓಕೆ, ಗೊತ್ತಿರ್ಬೇಕು ನಿಮಗೆ. ಆಲ್ ದ 4 ಆಕ್ಷನ್ ಟೈಪ್ಸ್ ಆಫ್ ಆಕ್ಷನ್ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಈ ಯಾವ ಆಕ್ಷನ್ ವರ್ಡ್ ಯಾವ ಹೆಲ್ಪಿಂಗ್ ವರ್ಬ್ ಜೊತೆ ಬರುತ್ತೆ ಅಂತ ಇಟ್ ಡಿಪೆಂಡ್ಸ್ ಆನ್ ದ ಹೆಲ್ಪಿಂಗ್ ವರ್ಬ್. ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಆಕ್ಷನ್ ವರ್ಡ್ಗಳು ಇಟ್ ಡಿಪೆಂಡ್ಸ್ ಆನ್ ದ ಹೆಲ್ಪಿಂಗ್ ವರ್ಬ್. ನೋಡಿ, ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಏನಿದೆ? ಡೂ ಮತ್ತು ಡಸ್ ಅಂತ ಇದೆ ನೋಡಿ. ಸಿ, ಡೂ ಮತ್ತು ಡಸ್ ಅಂತ ಇದೆ. ನೋಡಿ, ಈ ಡೂ ಮತ್ತು ಡಸ್ ಇದೆ ಹೆಲ್ಪಿಂಗ್ ವರ್ಬ್. 18 ಹೆಲ್ಪಿಂಗ್ ವರ್ಬ್ ನಾನು ಬರೀತಾ ಹೋಗ್ತೀನಿ ಒಂದೊಂದಾಗಿ. ಮೊದಲನೇದಾಗಿ ದಿಸ್ ಈಸ್ ಡೂ ಡಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ನಾನು ಮುಂಚೆ ಮೊದಲಿನ ವಿಡಿಯೋಗಳಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀನಿ, ನಾನು ಎಲ್ಲ ಟೆನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಟು ನೋ ಮೋರ್ ಡೀಟೇಲ್ಸ್ ಅಬೌಟ್ ದ ಟೆನ್ಸಸ್, ಪ್ಲೀಸ್ ವಾಚ್ ಮೈ ಓಲ್ಡ್ ವಿಡಿಯೋಸ್. I have done many videos on the tenses. See, ನೋಡಿ, do does ಅಂತ ಬಂದ್ರೆ it shows the simple present tense. We have action performer. 7 ಇದೆ action performer. ಯಾವ್ದಂತ ನಾನು ಬರೀತೀನಿ ನೋಡಿ. I ಅಂದ್ರೆ ನಾನು, we ನಾವು, you ನೀನು ಮತ್ತು ನೀವು, they ಅವರು, he ಅವನು, she ಅವಳು, it ಅದು ಅಂತ ಇದೆ ನೋಡಿ. 7 ಆಕ್ಷನ್ ಪರ್ಫಾರ್ಮರ್ಸ್ ಇದೆ, ಮತ್ತೆ 18 ಹೆಲ್ಪಿಂಗ್ ವರ್ಬ್ ಇದೆ. ಒಂದೊಂದಾಗಿ ನಾನು ಬರೀತಾ ಹೋಗ್ತೀನಿ. ಆಕ್ಷನ್ ವರ್ಡ್ ಮಾತ್ರ ಇಟ್ ಡಿಪೆಂಡ್ಸ್ ಆನ್ ದ ಹೆಲ್ಪಿಂಗ್ ವರ್ಬ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಯು ಶುಡ್ ಮೇಕ್ ಶೂರ್ ದಟ್ ಯಾವ ಹೆಲ್ಪಿಂಗ್ ವರ್ಬ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೊಂದೋ ಹಾಗೇನೆ ಆಕ್ಷನ್ ವರ್ಡ್ ಯೂಸ್ ಮಾಡಬೇಕು. ಸಿ, ಡೂ ಡಸ್ ಜೊತೆಯಲ್ಲಿ ಆಕ್ಷನ್ ವರ್ಡ್ ಯಾವತ್ತು V1 ಫಾರ್ಮ್ ಅಲ್ಲಿ ಇರಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸಿ, ನೋಡಿ, ಈ V1 ಅನ್ನೋದನ್ನ ನಾನು ಬರೀತೀನಿ ಎಕ್ಸಾಂಪಲ್ಸ್ ಗೆ. ಸಿ, V1 ಅಂತಂದ್ರೇನು? ಕಮ್, ಗೋ, ಸಿಟ್, ಸ್ಟ್ಯಾಂಡ್, ಆಸ್ಕ್, ಲರ್ನ್,
we have many actions. See, now come to next helping verb, that is ನೋಡಿ, this is simple present. Simple present ಆದ ತಕ್ಷಣ ಪ್ರೆಸೆಂಟ್ ಕಂಟಿನ್ಯೂಸ್ ಜೊತೆ ಹೋಗ್ತಾ ಇದೀವಿ ನಾವು. ಸಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ಗಳು ಆಮ್, ಈಸ್ ಅಂಡ್ ಆರ್. ಸಿ, ಈ ಆಮ್ ಈಸ್ ಆರ್ ಬಂದಾಗ ಅರ್ಥ ಮಾಡ್ಕೊಳ್ಳಿ, ಲೈಫ್ ಟೈಮ್ ಆಕ್ಷನ್ ವರ್ಡ್ ಶುಡ್ ಬಿ ಇನ್ ದ ING ಫಾರ್ಮ್. ಯಾವ ಫಾರ್ಮ್ ಅಲ್ಲಿ ಇರಬೇಕು ನೋಡಿ, ನಾನು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು ಅನ್ನೋದನ್ನ ನೋಡಿ. ಡೂ ಡಸ್ ಬಂದಾಗ V1 ಫಾರ್ಮ್ ಇರಬೇಕು, ಆಮ್ ಈಸ್ ಆರ್ ಬಂದಾಗ V4 ಫಾರ್ಮ್ ಇರಬೇಕು. ಆಮೇಲೆ ಸೇಮ್ ನೋಡಿ, V4 ಅನ್ನೋದನ್ನ ಇಲ್ಲೊಂದೆರಡು ಎಕ್ಸಾಂಪಲ್ಸ್ ಕೂಡ ಬರಿತೀನಿ ನಾನು. ಕಮಿಂಗ್, ಗೋಯಿಂಗ್, ಸೆಟ್ಟಿಂಗ್, ಈ ತರ ಬರಿತಾ ಇದೆ ನೋಡಿ. ದೆನ್ ವಿ ವಿಲ್ ಗೋ ಟು ದ ಥರ್ಡ್ ಟೆನ್ಸ್, ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಹ್ಯಾವ್ ಮತ್ತು ಹ್ಯಾಸ್ ಅಂತ ಇದೆ ನೋಡಿ. ಹ್ಯಾವ್ ಅಂಡ್ ಹ್ಯಾಸ್ ನೋಡಿ. ಸಿ, ಅರ್ಥ ಮಾಡ್ಕೊಳ್ಳಿ, ಈ ಹ್ಯಾವ್ ಮತ್ತು ಹ್ಯಾಸ್ ಅನ್ನೋದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಹ್ಯಾವ್ ಮತ್ತು ಹ್ಯಾಸ್ ಈ ಹೆಲ್ಪಿಂಗ್ ವರ್ಡ್ ಬಂದಾಗ ಆಕ್ಷನ್ ವರ್ಡ್ ಮಾತ್ರ V3 ಫಾರ್ಮ್ ಅಲ್ಲಿ ಇರ್ಬೇಕು. ನಾನು ಇದನ್ನ ಕೂಡ ಬರಿತೀನಿ ನೋಡಿ, V3 ಫಾರ್ಮ್ ಅಂತ ಬರಿತೀನಿ ನೋಡಿ. ಸಿ, ಯಾವ ಫಾರ್ಮ್ ಅಲ್ಲಿ ಇರಬೇಕು ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಫಾರ್ಮ್ ಅಲ್ಲಿ ಇರ್ಬೇಕಂದ್ರೆ ಕಮ್, ಕೇಮ್, ಕಮ್ V3 ಫಾರ್ಮ್ ಇದೆ. ಇದು ಕಮ್, ದೆನ್ ಡನ್, ದೆನ್ earn, earned, EARNED, earned. These are all V3 forms. ಅರ್ಥ ಮಾಡ್ಕೊಳ್ಳಿ. ಆಮೇಲೆ almost all time V1 and V2 are 90% time they are same only, but usage is totally different. ಅರ್ಥ ಮಾಡ್ಕೊಳ್ಳಿ. ಆಮೇಲೆ now we will go to the fourth tense, that is present perfect continuous tense. ನೋಡಿ, have been ಮತ್ತು has been ಇದೆ ನೋಡಿ. have been and has been ಅಂತ ಇದೆ ನೋಡಿ. See, have been and has been. ಈ have been ಮತ್ತು has been ಬಂದಾಗ ಆಕ್ಷನ್ ವರ್ಡ್ ಮಾತ್ರ ಕಂಪಲ್ಸರಿ V4 ಫಾರ್ಮ್ ಅಲ್ಲೇ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಎಲ್ಲಾ ಹೆಲ್ಪಿಂಗ್ ವರ್ಬ್ಗಳು ಎಲ್ಲಾ ಸಬ್ಜೆಕ್ಟ್ ಜೊತೆ ಹೊಂದುತ್ತವೆ ಕೂಡ ಡೆಫಿನೆಟ್ಲಿ. ಸ್ಟ್ರಕ್ಚರ್ ಅನ್ನು ಬರೀತಾ ಇದ್ದೀನಿ. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರಕ್ಚರ್. ಫಸ್ಟ್ WH ಕ್ವಶನ್ ಕೇಳಬೇಕಿದ್ರೆ, ಇನ್ಫಾರ್ಮೇಶನ್ ಕ್ವಶನ್ ಕೇಳಬೇಕಿದ್ರೆ 9 WH ಕ್ವಶನ್ ಇದೆ. ಯಾವ್ದಾದ್ರು ಒಂದು WH ಕ್ವಶನ್ ಹಾಕ್ಬೇಕು. ಆಮೇಲೆ ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು. ಇದ್ರ 18 ಹೆಲ್ಪಿಂಗ್ ವರ್ಬ್ ನಾನು ಬರೀತಾ ಇದ್ದೀನಿ. ಈ 18 ಹೆಲ್ಪಿಂಗ್ ವರ್ಬ್ ಗಳಲ್ಲಿ ಎನಿ ಹೆಲ್ಪಿಂಗ್ ವರ್ಬ್ ಯು ಟೇಕ್, ಮತ್ತೆ ಯಾವ ಹೆಲ್ಪಿಂಗ್ ವರ್ಬ್ ತಗೊಂಡಿದ್ದೀರಾ ಅದಕ್ಕೆ ಹೊಂದೋ ಹಾಗೇನೆ ಆಕ್ಷನ್ ವರ್ಡ್ ಕೂಡ ತಗೋಬೇಕು. ಇನ್ನೇನಲ್ಲಿ ಮುಂದೆ ಬರಿತಾ ಇದೆ ನೋಡಿ. ಆಮೇಲೆ ಇದನ್ನ ನೀವು ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಕೂಡ ಕೇಳಬಹುದು. ನೆಕ್ಸ್ಟ್ ಟೆನ್ಸ್, ಸೇಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ರಿಪೀಟ್ ಒನ್ಸ್ ಅಗೇನ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ ನೋಡಿ. ವಿ ವಿಲ್ ಗೋ ಟು ದ ಸಿಕ್ಸ್ತ್ ಟೆನ್ಸ್, ದಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ನೋಡಿ, ಡಿಡ್ ಅನ್ನೋ ಸಿಂಪಲ್ ಪಾಸ್ಟ್ ಟೆನ್ಸ್ ಜೊತೆಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ ನೋಡಿ. ಅರ್ಥ ಮಾಡ್ಕೊಳ್ಳಿ, ಈ ಡಿಡ್ ಜೊತೆಯಲ್ಲಿ ಯಾವತ್ತು ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲಿ ಇರಬೇಕು. ಎಕ್ಸಾಕ್ಟ್ಲಿ ಐ ಟೆಲ್ ಯು ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋದನ್ನ ನಾವು ಯಾವಾಗ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಟು ಟೆಲ್ ದ ಪಾಸ್ಟ್ ಆಕ್ಟಿವಿಟೀಸ್. ನಿನ್ನೆ, ಮೊನ್ನೆ, ಅಚ್ಚುಮೊನ್ನೆ, ಹೋದ್ ವಾರ, ಹೋದ್ ತಿಂಗಳು, ಹೋದ್ ವರ್ಷ, 10 ವರ್ಷದ ಹಿಂದೆ ಆಗಿರ್ತಕ್ಕಂಥ ಎಲ್ಲಾ ಕ್ರಿಯೆಗಳನ್ನ ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ನೋಡಿ, ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡುವಾಗ ಆಕ್ಷನ್ ವರ್ಡ್ ಯಾವತ್ತು V2 ಫಾರ್ಮ್ ಅಲ್ಲೇ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಬಟ್ V2 ಫಾರ್ಮ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದಾಗ ನೀವೇನಾದ್ರೂ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ರೆ ಅದರ ಜೊತೆಯಲ್ಲಿ ಆಕ್ಷನ್ ವರ್ಡ್ ಮಾತ್ರ ಚೇಂಜ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಅ V1 ಫಾರ್ಮ್. V1 ಫಾರ್ಮ್ ಅಲ್ಲಿ V1 ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ನೋಡಿ, ಸೇಮ್ ಹ್ಯಾವ್ ಮತ್ತು ಹ್ಯಾಸ್ ಆಯ್ತು. ಹ್ಯಾವ್ ಬೀನ್ ಜೊತೆಯಲ್ಲಿ V4 ಫಾರ್ಮ್ ಇದ್ದಾಗ ನೋಡಿ, V4 ಫಾರ್ಮ್ ಇದ್ದಾಗ ಕಮಿಂಗ್, ಗೋಯಿಂಗ್, ಸೆಟ್ಟಿಂಗ್, ಡಾನ್ಸಿಂಗ್ ಏನಾದ್ರೂ ಒಂದು ಇರಬೇಕು, ಅದು ING ಫಾರ್ಮ್ ಅಲ್ಲಿ ಇರಬೇಕು. ದೆನ್ ವಿ ವಿಲ್ ಗೋ ಟು ದ ಸಿಂಪಲ್ ಪಾಸ್ಟ್ ಟೆನ್ಸ್. ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಮುಂಚೆ ಹೇಳಿದ್ದೀನಿ ನಾನು, ಆಕ್ಷನ್ ವರ್ಡ್ V2 ಫಾರ್ಮ್ ಬರಬೇಕು. ಬಟ್ ಡಿಡ್ ಯೂಸ್ ಮಾಡಿದಾಗ ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲಿ ಬರಬೇಕು. ನಾನು ಬರೆದಿದ್ದೀನಿ. ಎಕ್ಸಾಂಪಲ್ಸ್ ನೋಡಿ, ಸೇಮ್ ಕಾಮ್, ಗೋ, ಈಟ್, ಥಿಂಕ್, ಸಿಂಗ್ ಏನಾದ್ರೂ ಒಂದು ಬರ್ಕೊಳ್ಳಿ. ಓಕೆ, ಸೇಮ್ ಅರ್ಥ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ ಆಫ್ ದ WH ಕ್ವಶನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯುವರ್ ಲೈಫ್ ಟೈಮ್. ಅರ್ಥ ಮಾಡ್ಕೊಳ್ಳಿ. ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ ಕಲಿಬೇಕಿದ್ರೆ ವಿ ಆರ್ ಲರ್ನಿಂಗ್ ಫಾರ್ ದಟ್ ಕ್ಲಾಸ್ ಓನ್ಲಿ. ಆ ಕ್ಲಾಸಿಗೋಸ್ಕರ ನಾವು ಪಾಸ್ ಆಗೋಗೋಸ್ಕರ ಅಥವಾ ಕಲಿತಾ ಇದೀವಿ. ಬಟ್ ಇದ್ರಲ್ಲಿ ಹಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ವಿ ಆರ್ ಲರ್ನಿಂಗ್ ಫಾರ್ ದ ಲೈಫ್ ಟೈಮ್ ಸಲುವಾಗಿ ನಾವು ಇದನ್ನ ಕಲಿತಾ ಇದೀವಿ. ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ನೋಡಿ, ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ಬನ್ನಿ, ವಿ ವಿಲ್ ಗೋ ಟು ದ ಸಿಕ್ಸ್ತ್ ಟೆನ್ಸ್. ನಾನು ಟೆನ್ಸ್ ನಂಬರ್ ಕೂಡ ಬರಿತಾ ಹೋಗ್ತೀನಿ. 1, 2, 3, 4,
and 5. You should know first tense ಯಾವುದಿದೆ simple present, second tense ಯಾವುದಿದೆ present continuous tense, third ಯಾವುದಿದೆ present perfect tense, fourth ಯಾವುದಿದೆ present perfect continuous tense, fifth ಯಾವುದಿದೆ simple past tense. Now we will go to the sixth tense, that is past continuous tense. ನೋಡಿ past continuous tense ಅಲ್ಲಿ helping verb ಗಳು was ಮತ್ತು were ಅಂತ ಇದೆ ನೋಡಿ. ಈ was ಮತ್ತು were ಜೊತೆಯಲ್ಲಿ ಆಕ್ಷನ್ ವರ್ಡ್ ಯಾವ ಫಾರ್ಮ್ ಅಲ್ಲಿ ಇರಬೇಕು? V4 ಫಾರ್ಮ್ ಅಲ್ಲಿ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ನೋಡಿ ಆಕ್ಷನ್ ವರ್ಡ್ ಮಾತ್ರ V4 ಫಾರ್ಮ್ ಅಲ್ಲಿ ಇರಬೇಕು. ಯಾವ ತರ ಇರಬೇಕು? ಕಮಿಂಗ್, ಗೋಯಿಂಗ್, ಲರ್ನಿಂಗ್. See, now we have come to the sixth tense, that is past continuous tense. Note down ಮಾಡ್ಕೊಳ್ಳಿ. You have half minute time. Please note down this one and try to make your own questions. See, ಅರ್ಥ ಮಾಡ್ಕೊಳ್ಳಿ. ಯಾವ ತರ ಕ್ವಶನ್ಸ್ ಅನ್ನ ಮಾಡ್ಬೇಕಂತಂದ್ರೆ ನೋಡಿ, ವಾಟ್ ಫಸ್ಟ್, ವಾಟ್ ಡೂ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಳ್ಳಿ. ಸಿ ಡೂ ಅನ್ನ ಯಾವ ಸಬ್ಜೆಕ್ಟ್ ಜೊತೆ ಹೋಗುತ್ತೆ ಅಂತ ಯು ಶುಡ್ ನೋ ದಟ್. ನಿಮ್ ಮುಂಚೆನೆ ಗೊತ್ತಿರ್ಲೇಬೇಕು. ನೋಡಿ ವಾಟ್ ಡೂ ಯು ಡೂ, ವಾಟ್ ಡೂ ಯು ಡೂ ಇನ್ ದ ಮಾರ್ನಿಂಗ್. ದೆನ್ ವೇರ್ ಅಂತ ಬಂದಿದೆ ನೋಡಿ, ವೇರ್ ಡೂ ಯು ಗೋ ಇನ್ ಈವ್ನಿಂಗ್. ಗೋ ನೋಡಿ ಆಕ್ಷನ್ ವರ್ಡ್ V1 ಫಾರ್ಮ್ ತಗೋತಾ ಇದ್ದೀನಿ. ದೆನ್ ವೆನ್ ಡಸ್ ಶಿ, ನೋಡಿ ವೆನ್ ಡಸ್ ಹಿ, ವೆನ್ ಡಸ್ ಶಿ, ಡಸ್ ಅನ್ನ ಹಿ ಶಿ ಇಟ್ ಜೊತೆ ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ಅರ್ಥ ಮಾಡ್ಕೊಳ್ಳಿ. ಸಿ ವೇರ್ ಡಸ್, ನೋಡಿ ವೇರ್ ಡಸ್ ಹಿ ಗೋ, ವೇರ್ ಡೂ, ವೇರ್ ಡೂ ಯು ಕಮ್, ವೇರ್ ಡೂ ಯು ಗೋ, ವೇರ್ ಡೂ ಯು ಸಿಟ್. ದೆನ್ ಕಮ್ ಟು ವೆನ್, ವೆನ್ ಡೂ ಯು ಗೋ ಟು ಯುವರ್ ವಿಲೇಜ್, ನಿಮ್ಮ ಊರಿಗೆ ನೀವು ಯಾವಾಗ ಹೋಗ್ತೀರಾ. ಅರ್ಥ ಮಾಡ್ಕೊಳ್ಳಿ. ಈ ಡೂ ಮತ್ತು ಡಸ್ ಏನ್ ತೋರಿಸ್ತಾ ಇದೆ, ಈ ಹೆಲ್ಪಿಂಗ್ ವರ್ಬ್ಗಳು ಯೂಸ್ ಮಾಡಿದಾಗ ಇಟ್ ಶೋಸ್ ಅ ಎವ್ರಿ ಡೇ ಆಕ್ಟಿವಿಟಿ, ದಿನನಿತ್ಯದ ಆಕ್ಟಿವಿಟಿಯನ್ನ ಯೂಸ್ ಮಾಡೋಕೆ ನಾವು ತಗೋತಾ ಇದ್ದೀವಿ ಡೂ ಮತ್ತು ಡಸ್ ಅನ್ನೋದನ್ನ. ಈ ಆಮ್ ಈಸ್ ಆರ್ ನಾವು ಯಾವಾಗ ತಗೋತಾ ಇದ್ದೀವಿ ಅಂತಂದ್ರೆ ಏನೋ ಒಂದು ಕ್ರಿಯೆ ನಡೀತಾ ಇದೆ. ಐ ಆಮ್ ಗೋಯಿಂಗ್, ನೋಡಿ ಐ ಆಮ್ ಗೋಯಿಂಗ್, ಹಿ ಈಸ್ ಲರ್ನಿಂಗ್, ಶಿ ಈಸ್ ಲರ್ನಿಂಗ್, ಐ ಆಮ್ ವಾಚಿಂಗ್ ವಿಡಿಯೋ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಅರ್ಥ ಮಾಡ್ಕೊಳ್ಳಿ. ಈ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಯಾವಾಗ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಈ ಹ್ಯಾಸ್ ಅನ್ನ ಹ್ಯಾವ್ ಅನ್ನೋದನ್ನ ನಾವು ಜಸ್ಟ್ ಕಂಪ್ಲೀಟೆಡ್ ಆಕ್ಷನ್ಸ್ ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಹೀಗೆ ಮುಗ್ದಿರ್ತಕ್ಕಂತ ಆಕ್ಷನ್ ಗಳನ್ನ ಹೇಳೋದಕ್ಕೆ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ನೋಡಿ ಹ್ಯಾವ್ ಮತ್ತು ಹ್ಯಾಸ್ ಜೊತೆಲಿ ಯಾವತ್ತು ಆಕ್ಷನ್ ವರ್ಡ್ಗಳು V3 ಫಾರ್ಮ್ ಅಲ್ಲೇ ಇರಬೇಕು. ಸಿ ದೆನ್ ನೆಕ್ಸ್ಟ್ ಕಮ್ ಟು ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್. ಇದನ್ನ ನಾವು ಯಾವ ತರ ಕೇಳ್ತಾ ಇದೀವಿ ಅಂತಂದ್ರೆ ಯಾವಾಗ ಯೂಸ್ ಮಾಡಬಹುದು ಅಂತಂದ್ರೆ ಯಾವುದೋ ಒಂದು ಕೆಲಸ ಭೂತಕಾಲದಲ್ಲಿ ಶುರುವಾಗಿ ವರ್ತಮಾನ ಕಾಲದಲ್ಲಿ ಇನ್ನು ನಡೀತಾ ಇರಬೇಕು. ನೋಡಿ ಬೆಳಿಗ್ಗೆಯಿಂದ ಫ್ಯಾನ್ ತಿರುಗ್ತಾನೆ ಇದೆ, ಅವನು ನನಗೆ ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾನೆ ಇದ್ದಾನೆ, ಅವನು ನನಗೆ ಕರೀತಾನೆ ಇದ್ದಾನೆ. ಈ ತರ ಎಲ್ಲ ಹೇಳೋದಕ್ಕೆ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಯೂಸ್ ಮಾಡ್ತಾ ಇದ್ದೀವಿ. ಡಿಡ್ ಯಾವಾಗ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವುದೋ ಒಂದು ಕೆಲಸ ಭೂತಕಾಲದಲ್ಲಿ ಸಂಪೂರ್ಣವಾಗಿ ಮುಗ್ದಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ V2 ಫಾರ್ಮ್ ಅನ್ನೋದನ್ನ ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ಯಾವುದೋ ಒಂದು ಕ್ರಿಯೆ ನಿನ್ನೆ, ಮೊನ್ನೆ, ಅಚ್ಚಿ ಮೊನ್ನೆ, ಹೋದ್ ವಾರ, ಹೋದ್ ತಿಂಗಳು, ಹೋದ್ ವರ್ಷ ಅಥವಾ 10 ವರ್ಷದ ಹಿಂದೆ ಯೂಸ್ ಮುಗ್ದಿದ್ರೆ ಅದನ್ನ ಹೇಳೋದಕ್ಕೆ ಎಕ್ಸಾಕ್ಟ್ಲಿ ವಿ ಆರ್ ಯೂಸಿಂಗ್ V2 ಫಾರ್ಮ್ ಆಫ್ ದ ಆಕ್ಷನ್ ವರ್ಡ್. ನೋಡಿ ಈ ಡಿಡ್ ಯೂಸ್ ಮಾಡಿದಾಗ ಕ್ವಶನ್ ಕೇಳುವಾಗ ನಾವು ಡಿಡ್ ಯೂಸ್ ಮಾಡ್ತಾ ಇದೀವಿ. ಡಿಡ್ ಬಂದ ತಕ್ಷಣ ಆಕ್ಷನ್ ವರ್ಡ್ ಚೇಂಜ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಅ V1. ನಾವು ವಿ ವಿಲ್ ಕಮ್ ಟು ದ ವಾಸ್ ಮತ್ತು ವೇರ್. ವಾಸ್ ವೇರ್ ಯಾವಾಗ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಏನೋ ಭೂತಕಾಲದಲ್ಲಿ ಕೆಲಸ ನಡೀತಾ ಇತ್ತು ಅಂತ ಹೇಳೋದಕ್ಕೆ. ನೋಡಿ ನಡೀತಾ ಇತ್ತು ಕೆಲಸ. ಐ ವಾಸ್ ಗೋಯಿಂಗ್ ಟು ಹೋಮ್, he was calling me, I was learning English, I was helping my parents. ಈ ತರ ಹೇಳೋದಕ್ಕೆ ನಾವು was and were ಯೂಸ್ ಮಾಡ್ತಾ ಇದೀವಿ. ನೋಡಿ ಅರ್ಥ ಮಾಡ್ಕೊಳ್ಳಿ. See, we have discussed about 4 tenses. ಯಾವ್ದಾವ್ದಿದೆ? ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ ಈ ಮುಗ್ದಿರ್ತಕ್ಕಂತ 6 ಟೆನ್ಸ್ ಗಳನ್ನ ತೆಗೆದುಕೊಂಡ್ಬಿಟ್ಟು ಟ್ರೈ ಟು ಮೇಕ್ ದ ಕ್ವಶನ್ಸ್ ಫಸ್ಟ್. ನೋಡಿ ಅರ್ಥ ಮಾಡ್ಕೊಳ್ಳಿ. ಹೆಂಗಿದೆ ಅಂದ್ರೆ ಈ WH ಕ್ವಶನ್ ತಗೊಂಡ್ಬಿಟ್ಟು ನೀವೇನಾದ್ರೂ ನೋಡಿ WH ಕ್ವಶನ್ ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್, ಅದ್ರ ಜೊತೆಯಲ್ಲಿ ಸಬ್ಜೆಕ್ಟ್, ಅದು ಆದ ತಕ್ಷಣ ಆಕ್ಷನ್ ವರ್ಡ್ ತಗೊಂಡ್ಬಿಟ್ರೆ ವಿ ಕಾಲ್ ದಮ್ ಆಸ್ ದ ಇನ್ಫಾರ್ಮೇಶನ್ ಕ್ವಶನ್ಸ್ ಅಥವಾ WH ಕ್ವಶನ್ಸ್ ಅಂತಾನು ಹೇಳ್ಬೋದು. ನೋಡಿ ಈ WH ಕ್ವಶನ್ಸ್ ಗಳನ್ನ ನಾವು ಏನಾದ್ರೂ ಮಾಹಿತಿ ಬೇಕಾದ್ರೆ ಕೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ಸಿ ವಾಟ್ ಡೂ ಯು ಡೂ ಇನ್ ದ ಮಾರ್ನಿಂಗ್, ವಾಟ್ ಡಸ್ ಹಿ ಡೂ ಇನ್ ದ ಮಾರ್ನಿಂಗ್. ನೋಡಿ ವಾಟ್ ಡೂ ಯು ಬ್ರಿಂಗ್, ನೋಡಿ ವಾಟ್ ಡೂ ಯು ಬ್ರಿಂಗ್ ಆಕ್ಷನ್ ವರ್ಡ್ ಅಂತ ತಗೋಬೇಕು. ಎನಿ ಆಕ್ಷನ್ ವರ್ಡ್ ಯು ಕ್ಯಾನ್ ಟೇಕ್. ನೋಡಿ ವಾಟ್ ಡೂ ಯು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್, ಮಾರ್ಕೆಟ್ ಇಂದ ನೀವೇನ್ ತರ್ತೀರಾ, ದಿನನಿತ್ಯದ ಚಟುವಟಿಕೆ ಇದೆ ಇದು. ದೆನ್ ಕಮ್ ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ ವೇರ್ ಆರ್ ಯು
ವೇರ್ ಆರ್ ವಿ ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ದೇ ಗೋಯಿಂಗ್, ವೇರ್ ಇಸ್ ಹಿ ಗೋಯಿಂಗ್, ವೇರ್ ಇಸ್ ಶಿ ಗೋಯಿಂಗ್, ವೇರ್ ಇಸ್ ಇಟ್ ಗೋಯಿಂಗ್. ಅದು ಎಲ್ಲಿಗೆ ಹೋಗ್ತಾ ಇದೆ, ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಹೋಗುತ್ತೆ ನೋಡಿ. ದೆನ್ ಕಮ್ ಟು ಹ್ಯಾವ್ ಮತ್ತು ಹ್ಯಾಸ್ ನೋಡಿ. ಸಿ ವಿಚ್ ಒನ್ ಹ್ಯಾವ್ ಯು ಟೇಕನ್ ನೋಡಿ. ವಿಚ್ ಹ್ಯಾವ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇರಲಿ, ವಿಚ್ ಹ್ಯಾವ್ ದೇ ಟೇಕನ್ ಆಕ್ಷನ್ ವರ್ಡ್ ಮಾತ್ರ V3 ಅಲ್ಲಿರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಅಂಡ್ ಮೇಕ್ ಇಟ್ ಶೋರ್ ದಟ್ ನೀವು ಯಾವ ಹೆಲ್ಪಿಂಗ್ ವರ್ಡ್ ಯೂಸ್ ಮಾಡಿದೀರಾ ಅದಕ್ಕೆ ತಕ್ಕನಾಗೆ ಆಕ್ಷನ್ ವರ್ಡ್ ಕೂಡ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ಇಫ್ ಯು ಯೂಸ್ ಅ ರಾಂಗ್ ಆಕ್ಷನ್ ವಿತ್ ಎನಿ ಹೆಲ್ಪಿಂಗ್ ವರ್ಡ್ ನೋಡಿ ಏನಾಗುತ್ತೆ ಅಂತ. ಈ ವಿಲ್ ಅಂತ ಒಂದು ಎಕ್ಸಾಂಪಲ್ ತಗೋತೀವಿ ನಾವು. ಈ ವಿಲ್ ಜೊತೆಲಿ ಯಾವತ್ತು ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲಿ ಇರಬೇಕು. ಇನ್ ಕೇಸ್ ಇಫ್ ಯು ಯೂಸ್ ಅ ರಾಂಗ್ ಆಕ್ಷನ್ ವರ್ಡ್ ಏನಾಗುತ್ತೆ ಅರ್ಥ ನೋಡಿ. ನಾನು ನಾಳೆ ಬಂದಿದ್ದೆ, ಹಿ ವಿಲ್ ಕೇಮ್, ಹಿ ವಿಲ್ ಕಮ್ಮೆ ಬರಬೇಕು, V1 ಫಾರ್ಮೇ ಬರಬೇಕು. ಸೇಮ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ನೋಟ್ ಡೌನ್ ದಿಸ್ ಒನ್ ಅಂಡ್ ಪ್ರಾಕ್ಟೀಸ್ ದ ಕ್ವೆಶ್ಚನ್. ಸಿ ಇನ್ ಕೇಸ್ ಇಫ್ ಯು ಡೋಂಟ್ ಯೂಸ್ ದ WH ಕ್ವೆಶ್ಚನ್, ಇನ್ ಕೇಸ್ ನೀವೇನಾದ್ರೂ WH ಕ್ವೆಶ್ಚನ್ ಅನ್ನ ಯೂಸ್ ಮಾಡಲಿಲ್ಲ ಅಂತಂದ್ರೆ, ಬರೀ ಹೆಲ್ಪಿಂಗ್ ವರ್ಬ್ ಇಂದಾನೆ ಕ್ವೆಶ್ಚನ್ ಕೇಳಿದ್ರೆ ಇಟ್ ವಿಲ್ ಬಿಕಮ್ ಅ ಕನ್ಫರ್ಮೇಶನ್ ಕ್ವೆಶ್ಚನ್. ನಾನು ಮುಂಚೆನೆ ಹೇಳಿದ್ದೀನಿ ನೋಡಿ, ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಹೇಳಿದ್ದೀನಿ, ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕ್ವೆಶ್ಚನ್ಸ್. ಒನ್ ಈಸ್ ಇನ್ಫಾರ್ಮೇಶನ್ ಕ್ವೆಶ್ಚನ್ ಅಂಡ್ ಒನ್ ಮೋರ್ ಈಸ್ ಕನ್ಫರ್ಮೇಶನ್ ಕ್ವೆಶ್ಚನ್. ಇನ್ಫಾರ್ಮೇಶನ್ ಕ್ವೆಶ್ಚನ್ ನಾವೇನಂತೀವಿ, ಮಾಹಿತಿಗೋಸ್ಕರ ಕೇಳುವ ಪ್ರಶ್ನೆಗಳು ಅಂತೀವಿ. ಕನ್ಫರ್ಮೇಶನ್ ಕ್ವೆಶ್ಚನ್ ಗಳಿಗೆ ಏನಂತೀವಿ, ಖಾತ್ರಿ ಪಡಿಸ್ಕೊಳ್ಳಕ್ಕೆ ಕೇಳುವ ಪ್ರಶ್ನೆ ಅಂತಾನು ಹೇಳ್ಬೋದು ನೋಡಿ. ಅರ್ಥ ಮಾಡ್ಕೊಳ್ಳಿ. ಸಿ ಈಗ ನೋಡಿ, ವೇರ್ ಹ್ಯಾವ್ ಯು ಗಾನ್, ನೀನ್ ಎಲ್ಲಿಗೆ ಹೋಗಿದೀಯಾ. ದೆನ್ ವೆನ್ ಹ್ಯಾಸ್ ಜೊತೆ ನಾವೇನು ಯೂಸ್ ಮಾಡ್ಬೇಕು, ಹಿ ಶೀಟ್ ಯೂಸ್ ಮಾಡ್ಬೇಕು ನೋಡಿ. ವೆನ್ ಹ್ಯಾಸ್ ಹಿ ಕಮ್, ಅವನು ಯಾವಾಗ ಬಂದಿದ್ದಾನೆ. ವಾಟ್ ಹ್ಯಾಸ್ ಹಿ ಬ್ರಾಟ್, ಅವನೇನ್ ತೆಗೆದುಕೊಂಡು ಬಂದಿದ್ದಾನೆ. ನಾವು ವಿ ಆರ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಇದೆ. ನಮ್ಮ ಹತ್ರ 9 WH ಕ್ವೆಶ್ಚನ್ಸ್ ಇದೆ. ಇದ್ರ ಜೊತೆಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಟ್ರೈ ಮಾಡ್ತಾ ಇದೀವಿ. ಹ್ಯಾವ್ ಮತ್ತು ಹ್ಯಾಸ್ ಬಂದಾಗ ಆಕ್ಷನ್ ವರ್ಡ್ ಮಾತ್ರ V3 ಇರ್ಬೇಕು. ಈ V1, V2, V3, V4 ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಾ ಇದೆ ಅಂತಂದ್ರೆ ವರ್ಬ್ ಇದೆ. ಈ ವರ್ಬ್ ಅಂತಂದ್ರೇನು, ಆಕ್ಷನ್ ವರ್ಡ್. ಆಕ್ಷನ್ ವರ್ಡ್ ಏನ್ ಹೇಳ್ತಾ ಇದೆ, ನಾವು ಮಾಡ್ತಕ್ಕಂಥ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದೆ. ನೋಟ್ ಡೌನ್ ದಿಸ್ ಒನ್ ಪ್ಲೀಸ್. ದೆನ್ ಬನ್ನಿ ವಿಡಿಯೋ ಮುಂದುವರ್ಸೋಣ. ಸಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ವಿಲ್ ಗೋ ಟು ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಹೋಗ್ತಾ ಇದ್ದೀವಿ ನೋಡಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾನು ಮಾಡ್ತಾನೆ ಇದ್ದೆ, ನಾನು ಹೋಗ್ತಾನೆ ಇದ್ದೆ, ನಾನು ಕಲಿತಾನೆ ಇದ್ದೆ ಹೇಳ್ತಾ ಇದೆ ನೋಡಿ. ಸಿ ಈ ಕ್ವೆಶ್ಚನ್ ತಗೊಳ್ಳಿ. ಯಾವ್ದು ಟೇಕ್ ಎನಿ WH ಕ್ವೆಶ್ಚನ್. ವಿ ಹ್ಯಾವ್ 9 WH ಕ್ವೆಶ್ಚನ್ಸ್ ಮತ್ತೆ 9 WH ಕ್ವೆಶ್ಚನ್ಸ್ ಇದೆ. ಆಮೇಲೆ ನಮ್ಮ ಹತ್ರ 18 ಹೆಲ್ಪಿಂಗ್ ವರ್ಬ್ ಗಳಿದ್ದಾವೆ. ನಾನು ಇದರಲ್ಲಿ ಕೆಲವೊಂದು ತಗೊಂಡಿದ್ದೀನಿ. ಫಸ್ಟ್ ವಿಲ್ ಫಿನಿಶ್ ದಿಸ್ ಒನ್ ಫಾಸ್ಟ್. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಆಕ್ಷನ್ ಪರ್ಫಾರ್ಮರ್ ಎಷ್ಟು ಜನ ಇದ್ದಾರೆ, 7 ಜನ ಇದ್ದಾರೆ. ಆಮೇಲೆ ಈ ಹೆಲ್ಪಿಂಗ್ ವರ್ಡ್ ಮೇಲೆ ಡಿಪೆಂಡ್ ಆಗಿದೆ ಆಕ್ಷನ್ ವರ್ಡ್ ಯಾವ ಫಾರ್ಮ್ ಅಲ್ಲಿ ಬರಬೇಕು. ಆಕ್ಷನ್ ವರ್ಡ್ ಇರೋದೇ V1, V2, V3 ಮತ್ತು V4. V1 ಸ್ಟ್ಯಾಂಡ್ಸ್ ಫಾರ್ ಪ್ರೆಸೆಂಟ್, V2 ಸ್ಟ್ಯಾಂಡ್ಸ್ ಫಾರ್ ಪಾಸ್ಟ್, V3 ಸ್ಟ್ಯಾಂಡ್ಸ್ ಫಾರ್ ಪಾಸ್ಟ್ ಪಾರ್ಟಿಸಿಪಲ್ ಅಂಡ್ V4 ಸ್ಟ್ಯಾಂಡ್ಸ್ ಫಾರ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಅರ್ಥ ಮಾಡ್ಕೊಳ್ಳಿ. ದೆನ್ ಕಮ್ ಟು ದ ಸೇಮ್ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಯೂಸ್ ಮಾಡ್ತಾ ಹೋಗೋಣ. ಯಾವ್ದಾದ್ರು ಒಂದು WH ಕ್ವೆಶ್ಚನ್ ಸಿ ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್, ನೀನ್ ಏನ್ ಮಾಡ್ತಾನೆ ಇದೀಯಾ. ವಾಟ್ ಹ್ಯಾಸ್ ಹಿ ಬೀನ್ ಡೂಯಿಂಗ್, ಅವನ್ ಏನ್ ಮಾಡ್ತಾನೆ ಇದ್ದೇನೆ. ದೆನ್ ಕಮ್ ಟು ದ ಸೇಮ್ WH ಕ್ವೆಶ್ಚನ್ ಜೊತೆಲಿ ಒಂದು ಡಿಡ್ ತಗೊಳ್ಳೋಣ. ಡಿಡ್ ಅನ್ನು ಹೆಲ್ಪಿಂಗ್ ವರ್ಬ್ ಬಂದಾಗ ಇಟ್ ಶೋಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಮುಗಿದಿರೋ ಕ್ವೆಶ್ಚನ್ ಬಗ್ಗೆ, ಮುಗಿದಿರೋ ಕ್ರಿಯೆಗಳ ಬಗ್ಗೆ ಕೇಳ್ತಾ ಹೋಗ್ತದೆ ನೋಡಿ. ಸಿ ವಾಟ್ ಡಿಡ್, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಳ್ಳಿ. ವಾಟ್ ಡಿಡ್ ಯು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ಡಿಡ್ ಜೊತೆಲಿ ನಾನು ಹೇಳಿದ್ದೀನಿ ಆಕ್ಷನ್ ವರ್ಡ್ V1 ಫಾರ್ಮೇ ಬರಬೇಕು. ವಾಟ್ ಡಿಡ್ ಯು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್, ಮಾರ್ಕೆಟ್ ಇಂದ ನೀನ್ ಏನ್ ತಂದಿದೀಯಾ ಅರ್ಥ ಮಾಡ್ಕೊಳ್ಳಿ ನೀವು. ವಾಟ್ ಡಿಡ್ ಯು ಬ್ರಿಂಗ್ ಫ್ರಮ್ ದ ಮಾರ್ಕೆಟ್ ನೋಡಿ. ವೇರ್ ಡಿಡ್ ಶಿ, ಯಾವ್ದಾದ್ರು ಅಂತ ತಗೊಳ್ಳಿ. ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ, ನೀನ್ ನಿನ್ನೆ ಎಲ್ಲೇ ಹೋಗಿದ್ದೆ. ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ, ಐ ವೆಂಟ್ ಟು ಮೈ ವಿಲೇಜ್ ಯೆಸ್ಟರ್ಡೇ. ದೆನ್ see if you don't use the WH questions it will become a confirmation questions. ಅರ್ಥ ಮಾಡ್ಕೊಳ್ಳಿ. I repeat, see ಇದೊಂದು ಮುಗಿಸಿ ಮತ್ತೆ ನಾನು ಕನ್ಫರ್ಮೇಶನ್ ಕ್ವೆಶ್ಚನ್ಸ್ ಗಳಿಗೆ ಬರ್ತೀನಿ ನೋಡಿ. see now we will come to the was ಮತ್ತು where ಅನ್ನು ಹೆಲ್ಪಿಂಗ್ ವರ್ಬ್ ಯಾವ ತರ ಯೂಸ್ ಮಾಡ್ಬೇಕಂತ ಹೇಳ್ತಾ ಹೋಗೋಣ. see what was he doing yesterday, ನಿನ್ನೆ ಅವನು ಏನ್ ಮಾಡ್ತಾ ಇದ್ದ. what was she doing yesterday, ಅವಳು ನಿನ್ನೆ ಏನ್ ಮಾಡ್ತಾ ಇದ್ಳು. see this is the past continuous tense. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಗಳು ವಾಸ್ ಮತ್ತು ವೇರ್ ಅಂತ ಇದೆ ನೋಡಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ
We are learning for lifetime. I repeat you once again, we are not learning for any interviews. We are not learning for any exams. We are learning this one for lifetime. ಅರ್ಥ ಮಾಡ್ಕೊಳ್ಳಿ ನೀವು. Then come to see EWH questions ಗಳನ್ನ ಇನ್ ಕೇಸ್ ನೀವು ಬಿಟ್ಟು ಬರೀ ಕನ್ಫರ್ಮೇಶನ್ ಕ್ವಶನ್ ಅಂದ್ರೆ ಖಾತ್ರಿ ಪಡಿಸ್ಕೊಳ್ಳೋಕೆ ಕೇಳಬೇಕಿತ್ತಂದ್ರೆ ಸ್ಟಾರ್ಟ್ ವಿತ್ ದ ಹೆಲ್ಪಿಂಗ್ ವರ್ಬ್. ನೋಡಿ ಡೂ ತಗೊಳ್ಳಿ, ಯಾವ್ದಾದ್ರು ಒಂದು ತಗೊಳ್ಳಿ. ಹೆಲ್ಪಿಂಗ್ ವರ್ಬ್ ಡೂ ಯು ಕಮ್ ಇನ್ ದ ಮಾರ್ನಿಂಗ್. ಡೂ ಯು ಕಮ್ ಇನ್ ದ ಮಾರ್ನಿಂಗ್. ನೀವು ಬೆಳಗ್ಗೆ ಬರ್ತೀರಾ. ಡೂ ಜೊತೆಲಿ ಆಕ್ಷನ್ ವರ್ಡ್ ಏನಿರಬೇಕು ಅದೇ ಇರಬೇಕು. ಡೂ ಜೊತೆಲಿ ಇಟ್ ಇಸ್ ಫಿಕ್ಸ್ಡ್ V1 ಇರಬೇಕು. ಮತ್ತೆ ಡಸ್ ಜೊತೆಲಿ ಕೂಡ ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲೇ ಬರ್ಬೇಕು. ನೋಡಿ ಡಸ್ ಯಾವ್ದಾದ್ರು ಒಂದು ತಗೊಳ್ಳಿ. ಡಸ್ ಶಿ, ಡಸ್ ಅನ್ನೋದನ್ನ ಗೊತ್ತಿರ್ಬೇಕು ನಿಮಗೆ. ಹಿ ಶಿ ಇಟ್ ಜೊತೆಲಿ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ. ಡೂ ಅನ್ನೋದನ್ನ ಐ ವಿ ಯು ದೇ ಜೊತೆಲೆ ಯೂಸ್ ಮಾಡಬಹುದು. ನೋಡಿ ಅರ್ಥ ಮಾಡ್ಕೊಳ್ಳಿ. ಡಸ್ ಶಿ ಕಮ್ ಇನ್ ದ ಈವ್ನಿಂಗ್. ಡಸ್ ಶಿ ಕಮ್ ಇನ್ ದ ಈವ್ನಿಂಗ್. ಅವ್ಳು ಸಾಯಂಕಾಲ ಬರ್ತಾಳಾ. ದೆನ್ ನೌ ಕಮ್ ಟು ದ ಆಮ್ ಈಸ್ ಆರ್ ಯೂಸ್ ಮಾಡೋಣ. If you use only start with the questions with the helping verb, it will become a confirmation question. If you take the WH question, it will become a information question. We have two types of questions, information question and confirmation question. ನಿಮ್ಗೆ ಗೊತ್ತಿರಬೇಕು ನಾನು ಯಾವ ಕ್ವಶನ್ ಕೇಳ್ತಾ ಇದ್ದೀನಿ ಅಂತ, ನನಗೆ ಮಾಹಿತಿ ಬೇಕಾಗಿದೆಯಾ ಅಥವಾ ಖಾತ್ರಿ ಪಡಿಸ್ಕೊತಾ ಇದ್ದೀನಿ ಅಂತ. You should know that one. See, now come to the have and has. Have and has shows present perfect tense. ನೋಡಿ, have you completed the work? ನಿನ್ನ ಕೆಲಸ ನೀನು ಮುಗಿಸಿದೀಯಾ? ಕಂಪ್ಲೀಟೆಡ್ V3 ಫಾರ್ಮ್ ತಗೊಂಡಿದ್ದೀನಿ. ನೋಡಿ ಯಾಕಂದ್ರೆ ಹ್ಯಾವ್ ಜೊತೆಯಲ್ಲಿ ಯಾವತ್ತು ಆಕ್ಷನ್ ವರ್ಡ್ V3 ಫಾರ್ಮ್ ಅಲ್ಲೇ ಬರಬೇಕು. ದೆನ್ ಕಮ್ ಟು ದ ನೋಡಿ, ಹ್ಯಾಸ್ ಹಿ ಕಮ್ ಅವ್ನು ಬಂದಿದ್ದಾನ. ಹ್ಯಾಸ್ ಹಿ ಗಾನ್ ಅವ್ನು ಹೋಗಿದ್ದಾನ. ಹ್ಯಾಸ್ ಹಿ ಈಟನ್ ಅವ್ನು ತಿಂದಿದ್ದಾನ. ಹ್ಯಾವ್ ದೇ ಪಾಸ್ಡ್ ಇನ್ ದ ಎಕ್ಸಾಮ್, ಅವ್ರ ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ದಾರಾ. ದೆನ್ ನೌ ಕಮ್ ಟು ದ ಹ್ಯಾವ್ ಬೀನ್ ಅಂಡ್ ಹ್ಯಾಸ್ ಬೀನ್. ನೋಡಿ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲಿಷ್? ನೀನು ಇಂಗ್ಲಿಷ್ ಕಲಿತಾನೆ ಇದೀಯಾ? ಹ್ಯಾವ್ ದೇ ಬಿನ್ ಕಾಲಿಂಗ್ ಯು? ನಿನಗೆ ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ. ಖಾತ್ರಿ ಪಡಿಸ್ಕೊತಾ ಇದ್ದೀನಿ ನಾನು, ನನಗೆ ಕನ್ಫರ್ಮ್ ಮಾಡ್ಕೊಳ್ಳೋದಿದೆ. ಕನ್ಫರ್ಮೇಶನ್ ಕ್ವಶನ್ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ಇಟ್ ಸ್ಟಾರ್ಟ್ಸ್ ವಿತ್ ದ ಹೆಲ್ಪಿಂಗ್ ವರ್ಬ್. ಇಟ್ ಸ್ಟಾರ್ಟ್ಸ್ ವಿತ್ ದ ಹೆಲ್ಪಿಂಗ್ ವರ್ಬ್. ನೋಡಿ ಈ ಕನ್ಫರ್ಮೇಶನ್ ಕ್ವಶನ್ ಗಳಿಗೆ ವಿ ಕಾಲ್ ದಮ್ ಆಸ್ ದ ಎಸ್ ಆರ್ ನೋ ಕ್ವಶನ್ ಅಂತಾನು ಹೇಳ್ತೀವಿ. ನೋಡಿ ಅರ್ಥ ಮಾಡ್ಕೊಳ್ಳಿ. ಸೇಮ್. ದೆನ್ ಕಮ್ ಟು ದ ಡಿಡ್. ಸಿ ನೋಡಿ ಎಲ್ಲಾ ಪ್ರತಿಯೊಂದು ವಿ ಹ್ಯಾವ್ ಟೋಟಲ್ ಆಫ್ ಹೆಲ್ಪಿಂಗ್ ವರ್ಬ್ 18 ಹೆಲ್ಪಿಂಗ್ ವರ್ಬ್ ಇದೆ. ಈ ಪ್ರತಿಯೊಂದು ಹೆಲ್ಪಿಂಗ್ ವರ್ಬ್ ಗಳಲ್ಲಿ ಜಾಸ್ತಿ ಯೂಸ್ ಆಗೋದು ಡಿಡ್ ಇದೆ. ನೋಡಿ ಯಾಕಂದ್ರೆ ನಾವು ಭೂತಕಾಲದ ಜಾಸ್ತಿ ಕೇಳ್ತಾ ಹೋಗ್ತೀವಿ. ನೋಡಿ ಡಿಡ್ ಯು ಗೋ ಟು ಕ್ಲಾಸ್ ಎಸ್ಟರ್ಡೇ? ನಿನ್ನೆ ಕ್ಲಾಸಿಗೆ ಹೋಗಿದ್ದೇನು. ಡಿಡ್ ಶಿ ಕಮ್ ಎಸ್ಟರ್ಡೇ? ಅವಳು ನಿನ್ನೆ ಬಂದಿದ್ದಳಾ. ದೆನ್ ಡಿಡ್ ಯು ವಾಚ್ ಮೂವಿ? ನೋಡಿ ನಿನ್ನೆ ಮ್ಯಾಚ್ ಆಯ್ತು. ಡಿಡ್ ಯು ವಾಚ್ ಕ್ರಿಕೆಟ್ ಮ್ಯಾಚ್ ಪಾಕಿಸ್ತಾನ ಅಂಡ್ ಇಂಡಿಯಾ, ಪಾಕಿಸ್ತಾನ್ ವರ್ಸಸ್ ಇಂಡಿಯಾ? ಈ ತರ ಕೇಳ್ಬೋದು. ನೋಡಿ ಡಿಡ್ ಯು ಪ್ರಿಪೇರ್ ಡಿನ್ನರ್ ಎಸ್ಟರ್ಡೇ? ನಿನ್ನೆ ನೀನು ಡಿನ್ನರ್ ಅಡಿಗೆ ಮಾಡಿದ್ದೇನು. ದೆನ್ ಡಿಡ್ ವಿ ರೀಚ್ ಅರ್ಲಿ? ನಾವು ಬೇಗ ಮುಟ್ಟಿದ್ವಾ ನಿನ್ನೆ. ದೆನ್ ಡಿಡ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ಡೇ? ನಿನ್ನೆ ನೀನು ಕ್ಲಾಸ್ ಅಟೆಂಡ್ ಮಾಡಿದೇನು? ಈ ತರ ಇದೆ. ಇದನ್ನ ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ. ದೆನ್ ಕಮ್ ಟು ವಾಸ್ ಅಂಡ್ ವೇರ್. ನೋಡಿ 1 2 3 4 5 6 7 8 9 10 11 ಮತ್ತು 12. ವಿ ಹ್ಯಾವ್ ಕಂಪ್ಲೀಟೆಡ್ ದ 12 ಹೆಲ್ಪಿಂಗ್ ವರ್ಬ್ಸ್. ನೋಡಿ 12 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ 9 WH ಕ್ವಶನ್ಸ್ ಅನ್ನ ಯೂಸ್ ಮಾಡೋದನ್ನ ಕಲ್ತಿದೀವಿ. ನೋಡಿ ಸೇಮ್ ಲಾಸ್ಟ್ ವಾಸ್ ಮತ್ತು ವೇರ್ ಅನ್ನ ಹೇಳ್ತಾ ಹೋಗ್ತೀನಿ. ನೋಡಿ ಸೇಮ್ ವಾಸ್ ಹಿ ಹೆಲ್ಪಿಂಗ್ ಯು? ನೋಡಿ ವಾಸ್ ಜೊತೆಯಲ್ಲಿ ಒಂದು ಯಾವ್ದಾದ್ರು ಒಂದು ಆಕ್ಷನ್ ಪರ್ಫಾರ್ಮರ್ ಹಾಕಿ ದೆನ್ ಆಕ್ಷನ್ ವರ್ಡ್ V4 ಫಾರ್ಮ್ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ನೋಡಿ ವಾಸ್ ಹಿ ಹೆಲ್ಪಿಂಗ್ ಯು? ನಿನಗ ಅವನು ಹೆಲ್ಪ್ ಮಾಡ್ತಾ ಇದ್ನಾ? ಎಸ್ ಹಿ ವಾಸ್ ಹೆಲ್ಪಿಂಗ್ ಮೀ. ವಾಸ್ ಶಿ ಡ್ರಾಪಿಂಗ್ ಯು? ನಿನಗೆ ಅವಳು ಡ್ರಾಪ್ ಮಾಡ್ತಾ ಇದ್ದಳ? ಎಸ್ ಶಿ ವಾಸ್ ಡ್ರಾಪಿಂಗ್ ಮೀ. ವೇರ್ ದೇ ಆಸ್ಕಿಂಗ್ ಕ್ವೆಶ್ಚನ್ಸ್? ಅವ್ರ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾ ಇದ್ರಾ? ಎಸ್ ದೇ ವರ್ ಆಸ್ಕಿಂಗ್ ದ ಕ್ವೆಶ್ಚನ್ಸ್. ಅರ್ಥ ಮಾಡ್ಕೊಳ್ಳಿ. ವೆರ್ ಯು ಅಟೆಂಡಿಂಗ್ ದ ಕ್ಲಾಸಸ್ ರೆಗ್ಯುಲರ್ಲಿ? ನಿನ್ ಕ್ಲಾಸ್ ಗಳನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇದ್ದೇನು? ಎಸ್. ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಯಾಕೆ ಈ ಹೆಲ್ಪಿಂಗ್ ವರ್ಬ್ ಗಳನ್ನ ಕೇಳ್ತೀವಿ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಹಾಕಿ ಕೇಳಿದಾಗ ಇಟ್ ವಿಲ್ ಬಿಕಮ್ ಅ ಕನ್ಫರ್ಮೇಶನ್ ಕ್ವಶನ್. ಯಾವತ್ತು ಆನ್ಸರ್ಗಳು ಎಸ್ ಆರ್ ನೋ ಅಂತಾನೆ ಇರಬೇಕು. ಈ ಕನ್ಫರ್ಮೇಶನ್ ಕ್ವಶನ್ ಗಳಿಗೆ ಇನ್ನೊಂದು ಹೆಸರೇನಿದೆ? ಎಸ್ ಆರ್ ನೋ ಕ್ವಶನ್ ಅಂತೀವಿ. ನೋಡಿ ನಾವು ಎಸ್ ಆರ್ ನೋ ಕ್ವಶನ್ ಯಾವತ್ತಾದ್ರೂ ಹೆಲ್ಪಿಂಗ್ ವರ್ಬ್ ಜೊತೆ ಯೂಸ್ ಮಾಡಿ ಯಾರಾದ್ರೂ ನಿಮಗೆ ಕೇಳಿದ್ರೆ ಟ್ರೈ ಟು ಆನ್ಸರ್ ವಿತ್ ದ ಎಸ್ ಆರ್ ನೋ. ನೋಡಿ ವಾಸ್ ಹಿ ಹೆಲ್ಪಿಂಗ್ ಯು? ಎಸ್ ಹಿ ವಾಸ್ ಹೆಲ್ಪಿಂಗ್ ಮೀ. ವೆರ್ ಯು ಗೋಯಿಂಗ್ ಟು ಕಾಲೇಜ್ ಎಸ್ಟರ್ಡೇ? ವೆರ್ ಯು ಗೋಯಿಂಗ್ ಟು ಕಾಲೇಜ್ ಎವ್ರಿ ಡೇ? ನೀನು ದಿನ ಕಾಲೇಜ್ ಹೋಗ್ತಿದ್ದೇನೋ? ಎಸ್ ಐ ವಾಸ್ ಗೋಯಿಂಗ್ ಟು ಕಾಲೇಜ್ ಎಸ್ಟರ್ಡೇ ಎವ್ರಿ ಡೇ. ಅರ್ಥ ಮಾಡ್ಕೊಳ್ಳಿ ನೀವು. ಸಿ ಇನ್ನು ನಮ್ಮ ಹತ್ರ ಟೋಟಲ್ ಆಗಿ ಇನ್ನು 6 ಹೆಲ್ಪಿಂಗ್ ವರ್ಬ್ ಇದೆ. ವಿ ಹ್ಯಾವ್ ಕಂಪ್ಲೀಟೆಡ್ 12 ಹೆಲ್ಪಿಂಗ್ ವರ್ಬ್ಸ್. ಇನ್ನು ಉಳಿದಿರ್ತಕ್ಕಂಥ ಟೆನ್ಸ್ಗಳು
6 ಟೆನ್ಸ್ ಇದೆ. ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ದರ್ 6 ಟೆನ್ಸಸ್. ಇನ್ನು ಉಳಿದಿರ್ತಕ್ಕಂಥ 6 ಟೆನ್ಸ್ ಗಳನ್ನ ಹೆಲ್ಪಿಂಗ್ ವರ್ಬ್ ಗಳನ್ನ ಹೆಂಗೆ ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಸಿ, ಒಂದು ರಿಕ್ವೆಸ್ಟ್ ಇದೆ. ಹಿಯರ್ ಐ ವುಡ್ ಲೈಕ್ ಟು ಮೇಕ್ ಒನ್ ರಿಕ್ವೆಸ್ಟ್. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಗ್ರಾಮೀಣ ಭಾಗದಲ್ಲಿ ಓದ್ತಕ್ಕಂಥ ಕನ್ನಡ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ದಯವಿಟ್ಟು ಶೇರ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಲರ್ನಿಂಗ್ ಇನ್ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಓದ್ತಕ್ಕಂಥ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಯಾಕಂತಂದ್ರೆ ಈ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ಅಷ್ಟೊಂದು ಇಂಗ್ಲಿಷ್ ಅನ್ನ ಫೋಕಸ್ಡ್ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನ ಶೇರ್ ಮಾಡ್ತಾ ಹೋಗಿ, ಅವ್ರಗಳಿಗೂ ಕೂಡ ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಬನ್ನಿ, ಸಿ, ವಿ ವಿಲ್ ಗೋ ವಿತ್ ದ ಅನದರ್ ಹೆಲ್ಪಿಂಗ್ ವರ್ಬ್ಸ್. ನೋಡಿ, ಅದನ್ನ ಆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದಾಗ ಯಾವ ಯಾವ ಆಕ್ಷನ್ ವರ್ಡ್ ಗಳು ಬರಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸಿ, ನೋಡಿ, ನಾವು ವಿ ವಿಲ್ ಗೋ ವಿತ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. 7ನೇ ಟೆನ್ಸಿಗೆ ಬಂದಿದೀವಿ ನಾವು ಈಗ. 7ನೇ ಟೆನ್ಸಿಗೆ ಬಂದಿದ್ದೀವಿ ನೋಡಿ. ಈ 7ನೇ ಟೆನ್ಸ್ ಹೆಸರೇನು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೋಡಿ, ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ? ಹ್ಯಾಡ್ ಅಂತ ಇದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೇಮ್ ನಾನು ಇದನ್ನ ತೆಗಿತೀನಿ. ಯಾವ ಸಂಬಂಧಪಟ್ಟಿರೋ ಆಕ್ಷನ್ ವರ್ಡ್ ಬರೀತಾ ಹೋಗ್ತೀನಿ. ನೋಡಿ, ಆಕ್ಷನ್ ವರ್ಡ್ ಮಾತ್ರ V1, V2, V3, V4 ಅಲ್ಲೇ ಇರುತ್ತೆ. ಬೇರೆ ಯಾವುದೇ ಆಕ್ಷನ್ ವರ್ಡ್ಗಳು ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಸೇಮ್ ಈ ಹ್ಯಾಡ್ ಬಂದಾಗ ಆಕ್ಷನ್ ವರ್ಡ್ ಮಾತ್ರ ಕಂಪಲ್ಸರಿ V3 ಫಾರ್ಮ್ ಅಲ್ಲಿ ಬರಬೇಕು. ಮತ್ತೆ ಇದು ಆದ್ಮೇಲೆ 8ನೇ ಟೆನ್ಸ್ ಯಾವ್ದಿದೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ. ನೋಡಿ, ಈ ಹೆಲ್ಪಿಂಗ್ ವರ್ಬ್ ಏನಿದೆ? ಹ್ಯಾಡ್ ಬೀನ್ ಇದೆ. ನೋಡಿ, ಹ್ಯಾಡ್ ಬೀನ್ ಜೊತೆಯಲ್ಲಿ ಯಾವತ್ತು V4 ಫಾರ್ಮ್ ಇದೆ. ನೋಡಿ, 9th ಒನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಜೊತೆಯಲ್ಲಿ V1 ಇದೆ. 10th ಟೆನ್ಸ್ ವಿಲ್ ಬಿ ಜೊತೆಯಲ್ಲಿ ಯಾವತ್ತು ಆಕ್ಷನ್ ವರ್ಡ್ಗಳು. ಇವೆಲ್ಲ ಏನು? V3, V4, V1, V4 ಅಂದ್ರೆ ಆಕ್ಷನ್ ವರ್ಡ್ಗಳು. ಆಕ್ಷನ್ ವರ್ಡ್ ಅಂದ್ರೆ ಏನು? ಕ್ರಿಯಾಪದಗಳು. ಕ್ರಿಯಾಪದ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳೇ. ಸಿ, 10th one is the future continuous tense. Future continuous tense ಅಲ್ಲಿ will be is the helping verb and V4 is the action word. ನೋಡಿ, 11th tense ಗೆ ಬನ್ನಿ. future perfect tense it is will have, will ಮತ್ತು have ಅಂತ ಇದೆ. ನೋಡಿ, ಈ will have ಜೊತೆಲಿ ಯಾವತ್ತು ಆಕ್ಷನ್ ವರ್ಡ್ಗಳು V3 ಇರಬೇಕು. 12th tense ಗೆ ಬಂದಾಗ will have been ಇದೆ. ನೋಡಿ, ಈ will have been ಜೊತೆಲಿ ಆಕ್ಷನ್ ವರ್ಡ್ ಯಾವತ್ತು V4 ಫಾರ್ಮ್ ಇತ್ತು. ನೋಡಿ, ಮುಂಚೆ ನಾವು 6 ಟೆನ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ, ಅವುಗಳ ಹೆಲ್ಪಿಂಗ್ ವರ್ಬ್ ಗಳನ್ನ ಡಿಸ್ಕಸ್ ಮಾಡಿದೀವಿ, ಮತ್ತೆ ಅದರ ಜೊತೆಲಿ ಬರ್ತಕ್ಕಂಥ ಆಕ್ಷನ್ ವರ್ಡ್ ಗಳನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ಬನ್ನಿ, ವಿ ವಿಲ್ ಡಿಸ್ಕಸ್ ಅಬೌಟ್ ದ ಹ್ಯಾಡ್. ಹ್ಯಾಡ್ ಏನ್ ಹೇಳ್ತಾ ಇದೆ? ನೋಡಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ಬೇಕಿದ್ರೆ ಹ್ಯಾಡ್ ಅಂತ ಯೂಸ್ ಮಾಡ್ತೀವಿ. ನೋಡಿ, ಇವುಗಳ ಜೊತೆಯಲ್ಲಿ WH ಕ್ವೆಶ್ಚನ್ 9 ಇದೆ. ಒಂದೊಂದಾಗಿ ಟ್ರೈ ಮಾಡ್ತಾ ಹೋಗೋಣ. ಈ ಹ್ಯಾಡ್ ಜೊತೆಲಿ ಆಕ್ಷನ್ ವರ್ಡ್ V3 ಫಾರ್ಮ್ ಇರಬೇಕು. V3 ಅಂತಂದ್ರೆ ಏನು? ಯಾವ್ದು ಬರ್ತಾ ಇದೆ? ನೋಡಿ, ಕಂಪ್ಲೀಟೆಡ್, finished. ಅರ್ಥ ಮಾಡ್ಕೊಳ್ಳಿ. ಸೇಮ್ ವಾಟ್ ಹ್ಯಾಡ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇರ್ಲಿ. ವಾಟ್ ಹ್ಯಾಡ್ ಯು ಬ್ರಾಟ್ ಫ್ರಮ್ ದ ಮಾರ್ಕೆಟ್? ನಿನ್ ಮಾರ್ಕೆಟ್ ಇಂದ ಏನ್ ತಂದಿದ್ದೆ? ವಾಟ್ ಹ್ಯಾಡ್ ಯು ಬ್ರಾಟ್ ಫ್ರಮ್ ದ ಮಾರ್ಕೆಟ್? ಅರ್ಥ ಮಾಡ್ಕೊಳ್ಳಿ. ನೋಡಿ, ವೇರ್ ಹ್ಯಾಡ್ ಶಿ ಗಾನ್? ಅವಳು ಎಲ್ಲಿ ಹೋಗಿದ್ಲು? ಅವಳು ಮುಂಚೆ ಎಲ್ಲಿ ಹೋಗಿದ್ಲು? ಹ್ಯಾಡ್ ಏನ್ ತೋರಿಸ್ತಾ ಇದೆ? ಮುಂಚೆ ಆಗಿರ್ತಕ್ಕಂಥ ಕ್ರಿಯೆಗಳ ಬಗ್ಗೆ ತೋರಿಸ್ತಾ ಇದೆ. ನೋಡಿ, 2 ಕ್ರಿಯೆ ಇರಬೇಕು. ಆ 2 ಕ್ರಿಯೆಗಳಲ್ಲಿ ಮುಂಚೆ ಆಗಿರ್ತಕ್ಕಂಥ ಆಕ್ಷನ್ ಅನ್ನ ನಾವು ಹ್ಯಾಡ್ ಯೂಸ್ ಮಾಡಿ ಹೇಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ದೆನ್ ಕಮ್ ಟು ಹ್ಯಾಡ್ ಬೀನ್. ನಾನು ಯಾವಾಗ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವುದೋ ಒಂದು ಕೆಲಸ ನಡೀತಾನೆ ಇತ್ತು, ಭೂತಕಾಲದಲ್ಲಿ ನಡೀತಾನೆ ಇತ್ತು. ಅವನು ನನಗೆ ಕಾಲ್ ಮಾಡ್ತಾನೆ ಇದ್ದ, ಅವಳು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಳು, ಅವನು ಕ್ಲಾಸ್ ಅನ್ನ ತಗೋತಾನೆ ಇದ್ದ, ಅವನು ವಿಡಿಯೋ ನೋಡ್ತಾನೆ ಇದ್ದ. ಈ ತರ ಇದೆ ನೋಡಿ. ಸಿ, ವೇರ್ ಹ್ಯಾಡ್ ಶಿ ಬೀನ್ ಲರ್ನಿಂಗ್ ಇಂಗ್ಲಿಷ್? ಅವಳು ಎಲ್ಲಿ ಇಂಗ್ಲಿಷ್ ಕಲಿತಾನೆ ಇದ್ದಳು? ಶಿ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಇನ್ ಬೀಟಾ ಸೆಂಟರ್. ನೀವು ಅರ್ಥ ಮಾಡ್ಕೊಳ್ಳಿ. ವೆನ್ ಗೆ ಬನ್ನಿ. ವೆನ್ ಹ್ಯಾಡ್ ಯು ಬೀನ್ ಅಟೆಂಡಿಂಗ್ ದ ಕ್ಲಾಸಸ್? ಇನ್ ಕ್ಲಾಸ್ಗಳನ್ನ ಎಲ್ಲಿ ಅಟೆಂಡ್ ಮಾಡ್ತಾನೆ ಇದ್ದೆ? ದೆನ್ now come to the this is also very important helping verb. ಅರ್ಥ ಮಾಡ್ಕೊಳ್ಳಿ. will ಅನ್ನೋದು ಫ್ಯೂಚರ್ ಬಗ್ಗೆ ತೋರಿಸ್ತಾ ಇದೆ. ನೋಡಿ, ಸಿ, ಫ್ಯೂಚರ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ? ಹೇಳಿದ ತಕ್ಷಣ, ಬಾಯಿಂದ ಬಂದ ತಕ್ಷಣ. ಬನ್ನಿ ಇಲ್ಲಿ. ಎಸ್ ಸರ್, ಬರ್ತಾ ಇದ್ದೀನಿ. ಬಂದೆ ಯಾವಾಗ ಹೇಳಿ? ಅರ್ಧ ನಿಮಿಷದಲ್ಲಾದ್ರೂ ಬರ್ಬೋದು, 1 ನಿಮಿಷದಲ್ಲಾದ್ರೂ ಬರ್ಬೋದು. ಅದನ್ನ ನಾವು ಸಿಂಪಲ್ ಫ್ಯೂಚರ್ ಅಂತಾನೆ ಹೇಳ್ತೀವಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಸಿ, ಇದ್ರ ಜೊತೆಲಿ ಕೂಡ ವಿಲ್ ಜೊತೆಲಿ ಕೂಡ ಎಲ್ಲಾ WH ಕ್ವಶನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸಿ, ವಾಟ್ ವಿಲ್ ಯು ಡೂ ಟುಮಾರೋ? ನೀವು ನಾಳೆ ಏನ್ ಮಾಡ್ತೀರಾ? ವೇರ್ ವಿಲ್, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಳ್ಳಿ. ವೇರ್ ವಿಲ್ ಹಿ ಗೋ?
ಇನ್ ಈವ್ನಿಂಗ್, ಸಾಯಂಕಾಲ ಅವನು ಎಲ್ಲಿಗೆ ಹೋಗ್ತಾನೆ ಅರ್ಥ ಮಾಡ್ಕೊಳ್ಳಿ. ವಿಚ್ ವಿಲ್ ಯು ಬ್ರಿಂಗ್, ಯಾವ ತರ್ತೀಯ ನೀನು. ಹೌ ವಿಲ್ ಯು ಗೋ, ನೀನ್ ಹೆಂಗ್ ಹೋಗ್ತೀಯ. ಹೌ ವಿಲ್ ದೇ ಗೋ, ಹೌ ವಿಲ್ ಶಿ ಕಮ್, ಹೌ ವಿಲ್ ಹಿ ಗೋ, ಹೌ ವಿಲ್ ಹಿ ಮ್ಯಾನೇಜ್, ಹೌ ವಿಲ್ ಹಿ ಬ್ರಿಂಗ್, ಹೌ ವಿಲ್ ಹಿ ವರ್ಕ್, ಅವ್ನ ಕೆಲಸ ಹೇಗ್ ಮಾಡ್ತಾನೆ ಅರ್ಥ ಮಾಡ್ಕೊಳ್ಳಿ. ದೆನ್ how will he pass the exam, on exam pass ಹೆಂಗ್ ಆಗ್ತಾನೆ. then come to the will have ಬಂದಿದೆ ನೋಡಿ. will have ಯಾವ ಟೆನ್ಸ್ ಇದೆ ನೋಡಿ. had is the past perfect tense, had been is the past perfect continuous tense, will is the simple future tense, will be is the future continuous tense, will have is the future perfect tense, will have been is the future perfect continuous tense ಅಂತ ಅರ್ಥ ಮಾಡ್ಕೊಳ್ಳಿ. then see, then come to the will be ಬನ್ನಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೋಡಿ. ವಾಟ್ ವಿಲ್ ಯು ಬಿ ಡೂಯಿಂಗ್ ಎಟ್ ಹೋಮ್, ನಿನ್ ಮನೆಯಲ್ಲಿ ಏನ್ ಮಾಡ್ತಾ ಇರ್ತೀಯಾ. ವಾಟ್ ವಿಲ್ ಯು ಬಿ ಡೂಯಿಂಗ್ ಎಟ್ ಹೋಮ್, ನನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ದೆನ್ ವೆನ್ ವಿಲ್ ಯು ಬಿ ಕಾಲಿಂಗ್ ಮೀ, ನನಗೆ ಯಾವಾಗ ಕಾಲ್ ಮಾಡ್ತಾ ಇರ್ತೀಯಾ. ಐ ವಿಲ್ ಬಿ ಕಾಲಿಂಗ್ ಯು ಟುಮಾರೋ. ದೆನ್ ವಿ ವಿಲ್ ಗೋ ಟು ದ ವಿಲ್ ಹ್ಯಾವ್. ವಿಲ್ ಹ್ಯಾವ್ ಏನ್ ತೋರಿಸುತ್ತೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಕೆಲಸ, ಭವಿಷ್ಯತ್ ಕಾಲದಲ್ಲಿ ಕೆಲಸ ಸಂಪೂರ್ಣವಾಗಿ ಮುಗ್ದಿರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ಸ್ ನೋಡಿ. ಈ ಫಾರ್ಮ್ಯಾಟ್ ಬಿಡಬೇಡಿ, ಈ ಸ್ಟ್ರಕ್ಚರ್ ಏನಿದೆ ಅಲ್ವಾ, WH ಕ್ವೆಶ್ಚನ್ ಸ್ಟ್ರಕ್ಚರ್, ಡೋಂಟ್ ಲೀವ್ ದಿಸ್ ಒನ್ ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ತು ನೋಡಿ ಇದೇ ಇರಬೇಕು ಫಾರ್ಮ್. WH ಕ್ವೆಶ್ಚನ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಆಕ್ಷನ್ ವರ್ಡ್. ಕೆಲವೊಬ್ಬರನ್ನ ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ವಾಟ್ ದೇ ಡೂ ಇಸ್ WH ಕ್ವೆಶ್ಚನ್ ಆದ ತಕ್ಷಣ ದೇ ಬ್ರಿಂಗ್ ದ ಆಕ್ಷನ್ ಪರ್ಫಾರ್ಮರ್ ಆರ್ ಸಬ್ಜೆಕ್ಟ್. ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್, ನೋ. ವಾಟ್ ಹ್ಯಾವ್ ಬರ್ಬೇಕು ಫಸ್ಟ್, ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್, ಈ ತರನೇ ಬರ್ಬೇಕಾಗಿದೆ ನೋಡಿ. ದೆನ್ ಕಮ್ ಟು ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೋಡಿ. ವಾಟ್ ವಿಲ್ ಹ್ಯಾವ್ ಯು ಬಿಕಮ್, ನೀನೇನಾಗಿರ್ತೀಯ ಮುಂದೆ ಫ್ಯೂಚರ್ ಅಲ್ಲಿ. ವಾಟ್ ವಿಲ್ ಹ್ಯಾವ್ ಯು ಬಿಕಮ್, ಐ ವಿಲ್ ಹ್ಯಾವ್ ಬಿಕಮ್ ಗವರ್ಮೆಂಟ್ ಎಂಪ್ಲಾಯಿ. ದೆನ್ ವೇರ್ ವಿಲ್ ಹ್ಯಾವ್ ಯು ಕೆಪ್ಟ್ ದ ಪಾಸ್ಪೋರ್ಟ್, ಐ ವಿಲ್ ಹ್ಯಾವ್ ಕೆಪ್ಟ್ ದ ಪಾಸ್ಪೋರ್ಟ್ ಇನ್ ಮೈ ಹೋಮ್. ಅರ್ಥ ಮಾಡ್ಕೊಳ್ಳಿ. ದೆನ್ ಕಮ್ ಟು ದ ಲಾಸ್ಟ್ ಟೆನ್ಸ್, ದಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ ನೋಡಿ. ಸಿ, ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಜೊತೆಯಲ್ಲಿ ಅದರಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ವಿಲ್ ಹ್ಯಾವ್ ಬೀನ್ ಅಂತ ಇದೆ ನೋಡಿ. ಈ ವಿಲ್ ಹ್ಯಾವ್ ಬೀನ್ ಜೊತೆಯಲ್ಲಿ ಎಲ್ಲಾ 9 WH ಕ್ವೆಶ್ಚನ್ಸ್ ಗಳನ್ನ ಟ್ರೈ ಮಾಡೋಣ. ಈ ಎಲ್ಲಾ 9 WH ಕ್ವೆಶ್ಚನ್ಸ್ ಗಳ ಜೊತೆಯಲ್ಲಿ ವಿಲ್ ಹ್ಯಾವ್ ಬೀನ್, ಅದಾದ್ಮೇಲೆ ಸಬ್ಜೆಕ್ಟ್, ಅದಾದ್ಮೇಲೆ ಆಕ್ಷನ್ ವರ್ಡ್ ಯಾವ ಫಾರ್ಮ್ ಅಲ್ಲಿ ಇರಬೇಕು, V4 ಫಾರ್ಮ್ ಅಲ್ಲಿ ಇರಬೇಕು. ನಾನು ಬರ್ದಿದ್ದೀನಿ ನೋಡಿ ಆಲ್ರೆಡಿ. ಈ ಹ್ಯಾಡ್ ಬೀನ್ ಅಲ್ಲಿ ಏನ್ ಬರಬೇಕು, ಕಂಪ್ಲೀಟಿಂಗ್. ದೆನ್ V1 ಬಂದಾಗ ಅಟೆಂಡ್, ಎನಿ ಆಕ್ಷನ್ ವರ್ಡ್ ಯು ಕ್ಯಾನ್ ಟೆಲ್. ದೆನ್ ವಿಲ್ ಬಿ ಬಂದಾಗ ಗೋಯಿಂಗ್. ದೆನ್ ವಿಲ್ ಹ್ಯಾವ್ ಬಂದಾಗ ಅರ್ಥ ಮಾಡ್ಕೊಳ್ಳಿ ಅಟೆಂಡೆಡ್. ದೆನ್ ವಿಲ್ ಹ್ಯಾವ್ ಬೀನ್ ಬಂದಾಗ V4 ಫಾರ್ಮ್ ಇರಬೇಕು. ಈ V4 ಫಾರ್ಮ್ ಹೆಂಗಿರ್ಬೇಕು, ಗೋಯಿಂಗ್, ಕಾಲಿಂಗ್, ಈ ತರನೇ ಇರಬೇಕು ನೋಡಿ. ಐ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್ ಸ್ಟ್ರಕ್ಚರ್ ಆಫ್ ದ WH ಕ್ವೆಶ್ಚನ್ ಅಂಡ್ ಕನ್ಫರ್ಮೇಶನ್ ಕ್ವೆಶ್ಚನ್. ಇನ್ಫಾರ್ಮೇಶನ್ ಕ್ವೆಶ್ಚನ್ ಮತ್ತು ಕನ್ಫರ್ಮೇಶನ್ ಕ್ವೆಶ್ಚನ್. ಐ ರಿಪೀಟ್ ಒನ್ಸ್ ಅಗೇನ್. We have total of 9 WH questions, we have total of 18 helping verbs, and we have total of subject 7 ಕೆಲಸ ಮಾಡುವವರು ಆಕ್ಷನ್ ಪರ್ಫಾರ್ಮರ್, and we have ವರ್ಬ್ ಟೈಪ್ ಎಷ್ಟಿದೆ, 4 ಟೈಪ್ಸ್ ಇದೆ ನೋಡಿ. ಬಟ್ ವರ್ಬ್ ಗಳನ್ನ ಅನ್ಕೌಂಟಬಿಲಿಟೀಸ್, ಕ್ರೋಸ್ ಟುಗೆದರ್ ಆಕ್ಷನ್ಸ್ ಇದೆ ನೋಡಿ. ಸಿ, ಅರ್ಥ ಮಾಡ್ಕೊಳ್ಳಿ. ಫಾರ್ಮ್ಯಾಟ್ ಹೆಂಗಿರಬೇಕು, WH ಕ್ವೆಶ್ಚನ್, ಹೆಲ್ಪಿಂಗ್ ವರ್ಬ್, ಆಕ್ಷನ್ ಪರ್ಫಾರ್ಮರ್ ಮತ್ತು ಆಕ್ಷನ್ ವರ್ಡ್ ಅಂತಾನೆ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಯಾವ ಟೆನ್ಸಿನ ನೀವು ಕ್ವಶನ್ ಕೇಳ್ತಾ ಇದ್ದೀರಿ ಅದೇ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಇರಬೇಕು, ಮತ್ತೆ ಅದೇ ಟೆನ್ಸಿನ ಆಕ್ಷನ್ ವರ್ಡ್ ಕೂಡ ಇರಬೇಕು. ಆಕ್ಷನ್ ವರ್ಡ್ ಎದ್ರ ಮೇಲೆ ಡಿಪೆಂಡ್ ಆಗಿದೆ, ಆಕ್ಷನ್ ವರ್ಡ್ ಡಿಪೆಂಡ್ಸ್ ಆನ್ ದ ಹೆಲ್ಪಿಂಗ್ ವರ್ಬ್. ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಈ ಹೆಲ್ಪಿಂಗ್ ವರ್ಬ್ ಗಳಿಗೆ ನಾವು ಕನ್ನಡದಲ್ಲಿ ಏನಂತೀವಿ, ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳು, ಈ ಸಹಾಯಕ ಕ್ರಿಯಾಪದಗಳ ಮೇಲೆನೆ ಡಿಪೆಂಡ್ ಆಗಿದೆ ಈ ಕ್ರಿಯಾಪದಗಳು. ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ಕ್ರಿಯಾಪದ ಯೂಸ್ ಮಾಡ್ಬೇಕಂತಂದ್ರೆ ಯಾರು ಹೇಳ್ತಾರೆ ನಮಗೆ, ಹೆಲ್ಪಿಂಗ್ ವರ್ಬ್ ಗಳು ಹೇಳುತ್ತೆ. V1 ಯೂಸ್ ಮಾಡ್ಬೇಕಾ, V2 ಯೂಸ್ ಮಾಡ್ಬೇಕಾ, ಮತ್ತು V4 ಯೂಸ್ ಮಾಡ್ಬೇಕಾ. ದಯವಿಟ್ಟು ಯಾವ್ದಾದ್ರು ಒಂದು ನಿಮಗೆ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಿದ್ದಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋನ ಇನ್ನೊಂದ್ಸರ್ತಿ ಚೆಕ್ ಮಾಡಿ, ಇನ್ನೊಂದ್ಸರ್ತಿ ವಾಚ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆದ್ರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೇಮ್ ಯಾರು ಈ ವಿಡಿಯೋನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಗಳನ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ಈಸಿಯಾಗಿ ಬಂದು ಮತ್ತೆ ಮೊಟ್ಟ ಮೊದಲಿಗೆ ಬಂದು ತಲುಪುತ್ತೆ. ಅರ್ಥ ಮಾಡ್ಕೊಳ್ಳಿ. ಸಿ, ನೋಟ್ ಡೌನ್ ದಿಸ್ ಒನ್ ಅಂಡ್ ಟ್ರೈ ಟು ಮೇಕ್ ಯುವರ್ ಓನ್ ಕ್ವೆಶ್ಚನ್ಸ್. ಎಲ್ಲಿವರೆಗೂ ನಿಮ್ಮ ಓನ್ ಕ್ವೆಶ್ಚನ್ಸ್ ಗಳು ಮಾಡಲ್ಲ ಅಲ್ಲಿವರೆಗೂ
ಕಾನ್ಸೆಪ್ಟಿನ ಕ್ಲಾರಿಟಿ ಸಿಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನ ಪ್ರಾಕ್ಟೀಸ್ ಮಾಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಲರ್ನಿಂಗ್. ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್.